ಪ್ರಖ್ಯಾತ ಪ್ರವಾಸಿ ತಾಣ ಸೂಸೈಡ್ ಪಾಯಿಂಟ್ ಆಗಿ ಮಾರ್ಪಟ್ಟಿದ್ದು ದುರಾದೃಷ್ಟಕರ. ಕಳೆದ 1 ತಿಂಗಳಿಂದ ಇದು 4ನೇ ಸೂಸೈಡ್ ರಿಪೋರ್ಟ್ ಆಗಿರೋದು. ಈ ಪ್ರದೇಶ ದಿನವಿಡೀ ಮಂಜಿನಿಂದ ಆವೃತಗೊಂಡಿರೋದ್ರಿಂದ ಶೋಧ ಕಾರ್ಯಕ್ಕೆ ತೊಂದರೆಯಾಗಿದೆ. ನಿನ್ನೆ ಕೂಡ ಬೇಜಾರು ಮಾಡ್ಕೋಬೇಡಿ, ನಾವು ಬ್ಯಾಚಲರ್ಸ್ಗೆ ಮನೆ ಕೊಡೋದಿಲ್ಲ. ಇದನ್ನ ಕ್ವಿಕ್ಕರ್ ಅಲ್ಲಿ ನಾವು ಮೆನ್ಷನ್ ಮಾಡಿದೀವಲ್ಲ. ಸರ್, ನೀವು ನಮ್ಮೂರವ್ರು ಅಂತ ಹುಡ್ಕೊಂಬಂದೆ. ಇಲ್ಲಿ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ಹೊಸ ಜಾಗ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಇದೆ. ಇದರಲ್ಲಿ ನಂದೇನಿಲ್ಲ, ನನ್ನ ಮಗಳನ್ನ ಕೇಳಬೇಕು. ಇಶಿತಾ, ಹಾ ಡ್ಯಾಡಿ. ಆಕ್ ಮಿನಿಟ್ ಇಗ್ನೇಶು. ಹಾ ಡ್ಯಾಡ್, ಮನೆ ಬಾಡಿಗೆಗೆ ಬಂದಿರೋದಾ? ಹಾ, ಹಮಾರಿ ಶೌರಿ ಕಿ ಕೋರ್ಬು. ಏನ್ ಮಾಡ್ತಾ ಇದ್ದೀರಾ? ಸಿ ಓದ್ತಾ ಇದ್ದೀನಿ. CA? ಅದೆಲ್ಲ ಮಾಡ್ಬೋದಿತ್ತಲ್ಲ, ಇಲ್ಲಿಗೆ ಬರೋ ನೆಸೆಸಿಟಿ ಏನಿತ್ತು? ಅದು ಆಲ್ರೆಡಿ 3-4 ಸಲ ಅಟೆಂಪ್ಟ್ಸ್ ಕೊಟ್ಟಾಗಿದೆ. ಬೆಂಗಳೂರಲ್ಲೇ ಇದ್ರೆ ಫ್ರೆಂಡ್ಸು, ಪಾರ್ಟಿ, ವಾಟ್ಸ್ಆಪ್ ಮೆಸೇಜ್ ಅಂತ ತುಂಬಾ ಟೈಮ್ ವೇಸ್ಟ್ ಮಾಡ್ತೀಯಾ, ಎಲ್ಲಾದ್ರೂ ದೂರ ಹೋಗಿ ಓದ್ಕೋ ಅಂತ ಪೇರೆಂಟ್ಸೇ ಇಲ್ಲಿ ಕಳಿಸಿದ್ರು. ಓಕೆ, ನಿಮಗೆ ನಾನು ಮನೆ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನು. ಕಂಡೀಷನಾ? ಪಾರ್ಟ್ ಟೈಮ್ ಜಾಬ್ ಕೊಡ್ತೀನಿ. 1-2-3 ಅವರ್ ಕೆಲಸ ಇರುತ್ತೆ, ನಂಗೆ ಹೆಲ್ಪ್ ಮಾಡ್ಬೇಕಷ್ಟೇ. ಓಕೆ ಅಣ್ಣ, ನಿಮ್ಗೆ ರೂಮ್ ಬೇಕಾದ್ರೆ ನಾನು ಎಲ್ಲಾದ್ರೂ ಕೊಡಿಸ್ತೀನಿ, ಆದ್ರೆ ಈ ಕಂಡೀಷನಿಗೆ ಮಾತ್ರ ಒಪ್ಕೋಬೇಡಿ. ಬೇಡ ಬಿಡು, ಅದೆಲ್ಲ ನಿನ್ ಕೈಲಿ ಸಾಧ್ಯ ಇಲ್ಲ. ಬೇರೆ ಎಲ್ಲಾದ್ರೂ ಮನೆ ನೋಡು. ಏನಂಕಲ್, ಹುಡುಗಿಯಾಗಿ ಅವರೇ ಕೆಲಸ ಮಾಡ್ತಾರೆ ಅಂದಮೇಲೆ ನಮ್ ಕೈಲಿ ಮಾಡೋಕ್ಕಾಗಲ್ವಾ? ಓಕೆ ಡನ್ ನಿಶಿತಾ ಅವ್ರೆ, ನಾನ್ ರೆಡಿ. ಸತ್ತ. ನಾನು ಒಂದು ಕೇಬಲ್ ಚಾನಲ್ಗೆ ಗ್ಯಾಗ್ ಶೂಟ್ ಮಾಡ್ಕೊಡ್ತೀನಿ. ಡೈಲಿ 15 ಮಿನಿಟ್ಸ್ ಸ್ಲಾಟ್. ಅಪ್ಪಂಗೆ ಇಷ್ಟ ಇಲ್ಲ, ಯಾಕೆಂದರೆ ಅವ್ರಿಗೆ ಅವ್ರ ಕ್ಲಿನಿಕ್ ಬರಬೇಕಂತ ಆಸೆ. ಅವ್ರ ಒತ್ತಾಯಕ್ಕೆ MBBS ಮಾಡಿದ್ದೀನಿ, ಆದರೆ ಅದೇನೂ ನಂಗೆ ಇಷ್ಟ ಆಗಲಿಲ್ಲ. ಡಾಕ್ಟ್ರ್ ಮಗಳು ಡಾಕ್ಟರ್ ಆಗಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ಜಗ ಅಕ್ಕ, ಕಾರಲ್ಲಿ ಟ್ರೈಪಾಡ್ ಇದೆ ನೋಡಿ, ತಗೊಂಡ್ ಬಾ. ಸೊ ಗೈಸ್, ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಯ್ತಲ್ವಾ? ಕಾರ್ತಿಕ್ ಸಾರಿ, ರಾಜೇಶ್ ಅಂತ. ಹೇ ರಾಜೇಶ್. ಹಾಯ್. ಹಲೋ. ಇವನ್ ಬಗ್ಗೆ ಹೇಳಲೇ ಇಲ್ಲ ಅಲ್ವಾ? ಇವನ್ ಹೆಸರು ಜಗ್ಗ ಅಂತ, ಅಲಿಯಾಸ್ ನಾಯಿ. ಆಯ್ತಪ್ಪ, ನೀನ್ ಸರ್ಕಸ್ ಅಲ್ಲಿ ಇದ್ದೆ ಅಂತ ಹೇಳಲ್ಲ. ಸರ್ಕಸ್ ಅಲ್ಲ, ಅಲ್ಲೇನ್ ಮಾಡ್ತಾ ಇದ್ರಿ? ಅದು ಆಕ್ಚುಲಿ ನಾನು ಅಲ್ಲಿ ಯಾರೋ ಬಂದ್ರು ನೋಡಿ. ಬನ್ನಿ ನೋಡೋಣ, ಬನ್ನಿ. ಮೇಡಮ್, ಹಲೋ ಮೇಡಮ್. ಅಯ್ಯೋ ಅಯ್ಯೋ, ಪ್ಲೀಸ್ ಏನ್ ಮಾಡ್ಬೇಡಿ. चल रहे पागल देख के दिमाग खराब हो गया क्या? What's wrong with you guys? ಓಕೆ ಓಕೆ ಓಕೆ, ಟೆನ್ಷನ್ ಮಾಡ್ಕೊಳ್ಬಿಡಿ. ಇದು ನಕ್ರ ಬಕ್ರ ಕಾರ್ಯಕ್ರಮ, ನಾವು ಮಾಡಿದ್ದು ತಮಾಷೆ. ಅಲ್ಲೋಡಿ ಸರ್, ಕ್ಯಾಮ್ರಾ ಅಲ್ಲಿ ನೋಡಿ. ಓಕೆ, ಆಕ್ಟಿಂಗ್ ಅನ್ನೋದು ಒಳಗಡೆಯಿಂದ ಬರ್ಬೇಕು. ಇದು ಹೆದರ್ದಾಗ ಮಾಡೋ ಆಕ್ಟಿಂಗ್ ಅಲ್ಲ, ನಾಯಿ ಇಟ್ಟಿಸ್ಕೊಂಡ್ ಬರೋಗ್ ಮಾಡೋ ಆಕ್ಟಿಂಗ್. ಸರ್ಕಸ್ ನಲ್ಲಿ ಇರೋರ್ನೆಲ್ಲ ಕರ್ಕೊಂಡ್ ಬಂದ್ರೆ 3-4 ದಿನದಿಂದ ನಾಯಿ ಕದ್ದೋರಂಗ್ ಆಡ್ತಾವಳೆ. ಜಗ, ನೀವು ಸರ್ಕಸ್ ಅಲ್ಲಿ ಏನ್ ಮಾಡ್ತಿದ್ರಿ? ಸರ್ಕಸ್ ಅಲ್ಲಿ ಹುಲಿ, ಸಿಂಹ, ಚಿರತೆ, ಕಾಡು ಮೃಗ, ಅದಕ್ಕೆಲ್ಲ ಟ್ರೈನರ್? ಫುಡ್ ಸಪ್ಲೈ ಮಾಡ್ತಿದ್ದ. ನಾವೆಲ್ಲ ಹುಲಿ ಸಿಂಹ ಕಂಡ್ರೇನೆ ಹೆದರ್ತೀವಿ, ಅಂತದ್ರಲ್ಲಿ ಅದ್ರ ಹತ್ರ ಹೋಗ್ಬಿಟ್ಟು ಫುಡ್ ಹಾಕ್ತಿರಲ್ಲ. ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಆ ಕೆಲಸ ಯಾಕೆ ಬಿಟ್ಬಿಟ್ರಿ ನೀವು?
ಅಯ್ಯೋ ಈ ಪ್ರಾಣಿ ದಯಾ ಸಂಘದವ್ರದ್ದು ಹೆವಿ ಕಿರಿಕು. ಅರೆ ಕಾವ್ಯ ಕಿರಿಕಿ. ದೇವರಾಜ ಏನ್ ಕತೆ ಹೇಳ್ತಾ ಇದೀಯ ಅವ್ರಿಗೆ? ಕಾರ್ತಿಕ್ ಇವನು ಸರ್ಕಸ್ ನಲ್ಲಿ ಹುಲಿ ಸಿಂಹಕ್ಕೆಲ್ಲ ಫುಡ್ ಸಪ್ಲೈ ಮಾಡ್ತಾ ಹಾ, ಇದ್ದ ಮಾಡ್ತೀನಿ ಅಂದೆ. ನಾಯಿ ಹಿಡಿಯೋನ್ ಇವನು. ಏನು ನಾಯಿ ಹಿಡಿಯೋಣ? ಈ ಸರ್ಕಸ್ ನಲ್ಲಿ ಹುಲಿ ಸಿಂಹ ಚಿರತೆಗೆಲ್ಲ ಮಾಂಸ ಹಾಕ್ಬೇಕಾದ್ರೆ ಕುರಿ ಕೋಳಿ ಹಾಕಿದ್ರೆ ಕಾಸ್ಟ್ಲಿ ಆಗ್ಬಿಡುತ್ತಲ್ಲ, ಅದಕ್ಕೆ ಈ ನಾಯಿ ಹಿಡಿಯೋದಕ್ಕೆ ಅಂತಾನೆ ಕೆಲವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದ್ರಲ್ಲಿ ಇವನು ಒಬ್ಬ. ಇವನಿಗೆ ದಿನಕ್ಕೆ 6 ನಾಯಿ ಹಿಡಿಯೋ ಟಾರ್ಗೆಟ್ ಇತ್ತು. ಒಂದಿನ ಒಂದ್ ನಾಯಿ ಕಡಿಮೆ ಇದೆ ಅಂತ ಹೇಳಿ ಇವ್ರ ಮನೆ ಓನರ್ ನಾಯಿ ತಗೊಂಡೋಗಿ ಕೊಟ್ಟಿದ್ದಾನೆ. ಇವನ್ ಕೆಲ್ಸ ಬಿಡೋದಕ್ಕೆ ಪ್ರಾಣಿ ದಯಾ ಸಂಘದವರಲ್ಲ ಕಾರಣ, ಇವ್ರ ಮನೆ ಓನರ್ ದಯಾನಿಂದ. ಹೌದಾ? ನಾಯಿ ಹಿಡಿಯೋಣ? ಬಿಡಪ್ಪ ನೀನು. ಆಯ್ತು, ಬಾ ಬಾ ಬಾ. ಮತ್ತೆ. ಒಂದ್ ವಿಷಯ ಹೇಳು, ಈ ಗ್ಯಾಕ್ ಶೂಟ್ ಅಂದ್ರೆ ಇಷ್ಟೊಂದ್ ಮಜಾ ಇರುತ್ತೆ, ಹೌದು. ನೀವೆಲ್ಲ ಏನಕ್ಕೆ ಇಷ್ಟೊಂದ್ ಹೆದರ್ಕೋತೀರಾ? ಏನಕ್ಕಂದ್ರೆ ಹಾ. ಯಾರಾದ್ರೂ ತಲೆ ಕೆಟ್ಟೊಂದ್ ಸಿಕ್ಕಾಕೊಂಡ ಅಂದ್ರೆ ಹಾ. ಎಲ್ರಿಗೂ ಐತೆ ಮಾರಿ ಹಬ್ಬ. ಓ ಹಾಗೆ. ನೋಡಿ ನಮ್ ರೆಗ್ಯುಲರ್ ಕಸ್ಟಮರ್. ಇವನ್ ಹೆಸರು ಮಂಜ, ಏರಿಯಾದ ರೌಡಿ ನಾಗನ್ ತಮ್ಮ. ಲೈಫ್ ನಲ್ಲಿ ಪ್ರತಿಯೊಬ್ರು ಯಾವಾಗ್ಲಾದ್ರೂ ಬಕ್ರ ಆಗೋದು ಕಾಮನ್, ಆದ್ರೆ ಇವನು ಪ್ರತಿ ಸಲ ಬಕ್ರ ಆಗೋ ರೆಗ್ಯುಲರ್ ಕಸ್ಟಮರ್. ಆಸ್ ಯೂಶುವಲ್ ಇವತ್ತು ಬಕ್ರ ಆಗೇ ಬಿಟ್ಟ. ಅಣ್ಣ 48ನೇ ಸರ್ ಬಕ್ರ ಆಗ್ಬಿಟ್ರಿ. ನಾನು ಮಕ್ಕಳ ಎಷ್ಟೊತ್ತಿನ ನನ್ನೇ ಬಕ್ರ ಮಾಡ್ತೀರಾ? ಇವತ್ತು ನೀವು ಸಿಕ್ಕಿದ್ದೀರಾ? अरे वो मांग्या कितना आदमी तेरे? 5 है सरकार. वो 5 है, हमारा गोली भी 5 है. आ जाओ बाहर सब लोग. ಯಾವ ನೀನು? ಏ ಮಾಮ, ನೀನ್ ಮ್ಯಾಥ್ಸ್ ಅಲ್ಲಿ ವೀಕಾ? ಯಾಕೋ? ಅಲ್ಲಯ್ಯ, ಆಲ್ರೆಡಿ 2 ಬುಲೆಟ್ ಅನ್ನು ವೇಸ್ಟ್ ಮಾಡಿದ್ಯಾ. ನೀನ್ ನೋಡ್ರೆ 5 ಬುಲೆಟ್ ಇದೆ ಅಂತಿದ್ಯಾ. ಅದೇನ್ AK-47 ಕಟ್ಟೋಯ್ತಾ? ಸಿಕ್ಕಾಪಟ್ಟೆ ಬುಲೆಟ್ ಇರಕ್ಕೆ. ನಾವಿರೋದು 5 ಜನ, ನಿನ್ನ ಹತ್ರ ಇರೋದು 4 ಬುಲೆಟ್. ಅದ್ ಹೆಂಗ ನಮ್ಮನ್ ಸುಡ್ತೀಯಾ? गुड क्वेश्चन है. मेरे एक उसूल है, हम बच्चा और औरत को नहीं मारता. तेरा टीम में एक लड़की है ना, सिर तो बहुत का लिया, अभी तू गोली खा. जो डर गया समझो मर गया. ನಂಗೆ ಈಗ ಅರ್ಥ ಆಯ್ತು ಯಾಕೆ ಅಂಕಲ್ ಇಷ್ಟ ಕಂಡೀಷನ್ಗೆ ಒಪ್ಕೋಬೇಡ, ಬೇರೆ ಮನೆ ನೋಡು ಅಂತ ಹೇಳಿದ್ರು ಅಂತ. ಯಾರಿಗಾದ್ರೂ ಬುಲೆಟ್ ಬಿದ್ದಿದ್ರೆ ಏನು ಗತಿ? ರೀ ಇಶಿತಾ, ಇದ್ಮೇಲೆ ಈ ಥರ ಒದೆ ತಿನ್ನೋ ಕಾನ್ಸೆಪ್ಟ್ ಬೇಡ ರೀ. ಯಾವ್ದೇ ಕಾನ್ಸೆಪ್ಟ್ ತಗೊಂಡ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಒದೆ ತಿನ್ನೋದು ನಾವೇ. ಅಕ್ಕ ಲೇಡೀಸ್ ಸೆಂಟಿಮೆಂಟ್ ಅಲ್ಲಿ ಸೇಫ್ ಆಗ್ಬಿಡ್ತಾಳೆ. ಲೋಕತ್ತೆ ಏನು? ಯಾವನೋ ಹೇಳಿದ್ ನಿಂಗೆ ಬುಲೆಟ್ ಕಡಿಮೆ ಇದೆ ಅಂತ ಹೇಳೋದಕ್ಕೆ? ತಲೆಯಲ್ಲಿ ಸಗಣಿ ಇದೆಯಾ ಏನಿದೆ ನಿನಗೆ? ನಾಯಿ ಹಿಡಿಯೋ ಅಂತ ತಗೊಂಡ್ಬಂದ. ಅಕ್ಕ ಯಾಕೆ ಕಡಿಮೆ ಆಯ್ತಾ? ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಕಾನ್ಸೆಪ್ಟ್ ಮಾಡ್ತೀವಲ್ಲ, ಅವಾಗ ಜಾಸ್ತಿ ಕೊಡ್ತೀನಿ. ಛೆ ಹಾಗೇನಿಲ್ಲ. ನನ್ನ ಲೈಫಲ್ಲಿ ಮೊದಲನೇ ಸಲ ದುಡ್ದಿರೋ ಹಣ ಇದು. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಬೇರೆಯವ್ರ ಹಣ ಖರ್ಚು ಮಾಡಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ನೀನು ದುಡ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ. ಈ ದುಡ್ಡು ನೋಡಿದಾಗ ನಮ್ಮ ಅಪ್ಪನ ನೆನಪಾಯ್ತು. ಅಪ್ಪಂದ ಇಲ್ಲ ಗರ್ಲ್ ಫ್ರೆಂಡ? ಛೆ ನಂಗೆ ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಏನಿಲ್ಲ. ಯಾಕೆ ಗರ್ಲ್ ಫ್ರೆಂಡ್ಸು ಇಲ್ವಾ ನಿನ್ಗೆ? ನನಗೆ ಈ ದೆವ್ವಗಳ ಮೇಲೆ ಇಂಟ್ರೆಸ್ಟೂ ಇಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ಇಲ್ಲ. ಹೇ ಗೈಸ್, ನಂಗೊಂದು ಹೆಲ್ಪ್ ಆಗಬೇಕಿತ್ತು. ನನ್ನ ಕಸಿನ್ಗೊಂದು ಮನೆ ಬೇಕಿತ್ತು, ಹುಡ್ಕೊಡ್ತೀರಾ? ಒಂದ್ ಐಡಿಯಾ ಹೇಳ. ಯಪ್ಪ ತಂದೆ, ನಿನ್ನ ಐಡಿಯಾ ನೀನೇ ಇಟ್ಕೋ. ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ 1000 ಮನೆ ಸಿಗುತ್ತೆ. ಅದು ಬಿಟ್ಟು ಇವನ್ ಐಡಿಯಾ ಕಟ್ಕೊಂಡ್ರೆ ಅಷ್ಟೇ. ಯಾಕೆ, ಏನಾಯ್ತು? ಇವ್ನ್ ಯಾವ್ದಾದ್ರು ಕೆಲಸನ ನೆಟ್ಟಿಗೆ ಮಾಡಿದ್ರೆ ತಾನೆ. ಒಂದಿನ ಶೂಟ್ ಮುಗಿಸಿ ಅಲ್ಲೇ ಪಕ್ಕದಲ್ಲಿದ್ದ ಟೀ ಸ್ಟಾಲ್ ಅಲ್ಲಿ ಟೀ ಕುಡಿಯಕ್ಕಂತ ನಿಂತಿದ್ವಿ. ಪ್ರಶಾಂತ್ ಮೊಬೈಲ್ ಡೆಡ್ ಆಗಿತ್ತು ಅಂತ ಅಲ್ಲೇ ಚಾರ್ಜಿಗೆ ಹಾಕಿದ್ದ. ಅಷ್ಟ್ರಲ್ಲಿ ಎಲ್ಲಿತ್ತು ಏನೋ ಒಂದ್ ಕೋತಿ ಮೊಬೈಲ್ ಎತ್ಕೊಂಡು ಮರದ ಮೇಲೆ ಓಡ್ತು. ಪ್ರಶಾಂತ್ ಗಡಿ ಬಿಡಿಲಿ ಕಲ್ ಬಿಸಾಕೋ ಟೈಮಲ್ಲಿ ಈ ಜಗ್ಗ ಕೂಲ್ 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 ಅದಕ್ಕೆ ಕಲ್ಲು ಬಿಸಾಕೋದ್ರಿಂದ ಏನೂ ಆಗಲ್ಲ. ಅದಕ್ಕೊಂದು ಐಡಿಯಾ ಇದೆ. ನಮ್ ತಾತ ಒಂದ್ ಕತೆ ಹೇಳಿದ್ರು. ಟೋಪಿ ಮಾಡೋನು ಇದೇ ರೀತಿ ಆದಾಗ ಅವನ್ ಟೋಪಿನ ನೆಲಕ್ಕೆ ಬಿಸಾಕ್ದ. ಕೋತಿನೂ ಅದೇ ರೀತಿ ಮಾಡ್ತು. ಅದು ಟೋಪಿ, ಇದು ಮೊಬೈಲ್. ಕ್ಯಾಚ್ ಹಿಡಿಯೋಕೆ ಎಲ್ರು ರೆಡಿ ಆಗ್ರು. ಕೋತಿ ನನ್ ಮಗನ್ ಬರ್ತಾನೆ ಇಲ್ವಲ್ಲ, ಏನ್ ಮಾಡ್ಲಿ? ಏನು ಆಗಲ್ಲ, ಮೇ ಹೂನಾ ಕುಡು ಕುಡು ಕುಡು. ಅಯ್ಯ ಬಕ್ರ ನನ್ನ ಮಗನೇ. ಲೇ ಮಂಗ್ಯ, ನಿನ್ ತಾತ ನಿನಗ್ ಕತೆ ಹೇಳಿರ್ತಾರೆ ಅಂದ್ಮೇಲೆ ನನ್ ತಾತ ನನಗ್ ಕತೆ ಹೇಳಿರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವೇನು? ಒಂದ್ಸಲಿ ಬಕ್ರ ಆದ್ಮೇಲೆ ಇನ್ನೊಂದ್ಸಲಿ ಬಕ್ರ ಆಗಕ್ ನಾನೇನ್ ಮಂಗ್ಯನ? ಮುಖ ನೋಡು. ಅಲ್ಲ, ಜಗ್ಗನ ಐಡಿಯಾ ಫ್ಲಾಪ್ ಆಯಿತು ಅಂತ ನಮ್ಮೆಲ್ಲರ ಐಡಿಯಾ ಫ್ಲಾಪ್ ಆಗುತ್ತೆ ಅಂತ ಹೇಗೆ ಹೇಳ್ತೀಯಾ? ಒಂದು ಕೆಲಸ ಮಾಡು, ಇಲ್ಲಿ ಕೂತಿರೋರಿಗೆಲ್ಲ ಒಂದು ಮೂವಿ ತೋರಿಸಿ ಟ್ರೀಟ್ ಕೊಡಿಸಿದ್ರೆ
ನಿಂಗೆ ಮನೆ ಸಿಕ್ತು ಅಂತ ತಿಳ್ಕೊ. ಓಕೆ, ಬಟ್ ಹೇಗೆ? ನಾನು ಜಗ್ಗ ಮೊದಲು ಬ್ರೋಕರ್ ಮೀಟ್ ಆಗಿ ಅವ್ನು ತೋರಿಸಿದ ಮನೆ ನೋಡ್ತೀವಿ. ಅದರಲ್ಲಿ ಇಷ್ಟವಾದ ಮನೆ ಅಡ್ರೆಸ್ನ ಇಶಿತಾ ಕಳಿಸ್ತೀನಿ. ಇಶಿತಾ ರಾಜೇಶ್ ಕಸಿನ್ ಜೊತೆ ಹೋಗಿ ಮನೆ ಫೈನಲ್ ಮಾಡ್ಲಿ. ಅವಾಗ ಬ್ರೋಕರೇಜ್ ಕೊಡದೆ ಇಷ್ಟ ಆಯ್ತಾ? ಇಷ್ಟ. ನೀರೆಲ್ಲ ಪ್ರಾಬ್ಲಮ್ ಇಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ. ಓ ಯಾವ ಮನೆ? ಬ- ಓಕೆ ಓಕೆ ಓಕೆ. ಏ ಜಗ್ಗ ಬಾ, ಆ ಸೆಕೆಂಡ್ ಕ್ಲಾಸ್ ಮನೆ ಫೈನಲ್ ಆಯ್ತು ಕಣ. ಬರ್ತಾ ಇದೀವಿ ಇನ್ನೇನು 10-15 ಮಿನಿಟ್ಸ್ ಅಲ್ಲಿ. ಓಕೆ. ಗಾಡಿ ಆಯ್ತಾ? ಹೋಗೋಣ. ಏ ಯಾವ ಮನೆನೋ ಇದಾ? ಒಂದು ನಿಮಿಷ ನೋಡ್ಕೊಂಬತ್ತೀನಿ. ಇವರೆಲ್ಲ ಎಲ್ಲೋದ್ರು? ಆಂಟಿ ಎಲ್ಲಿದ್ದೀರಾ? ಓ ಮಾಲಲ್ಲಿ ಇದ್ದೀರಾ? ಸರಿ 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 ಓಕೆ. ಹೇ ಮಾಲ್ಗೆ ಹೋಗೋಣ. ಅವರೆಲ್ಲ ಮೂವಿ ಕಾಯ್ತಿದಾರಂತೆ, ಬಾ. ನನಗೆ ಬೀಸೋದಣ್ಣ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಇಂಥ ಸಿಚುವೇಶನ್ಗೆ ಬರ್ದಿರ್ಬೇಕು. ಎಸ್ಕೆ ಕಾರ್ತಿಕ್, ಜಗ್ಗ ಎಲ್ಲೋದ? ನೀವ್ರು ಒಟ್ಟಿಗೆ ಬಂದ್ರಲ್ವಾ? ಥಿಯೇಟ್ರಲ್ಲಿ ಅವನಿರ್ಲಿಲ್ಲ? ಅವನಿಗೂ ನಂತರ ಲವ್ ಸ್ಟೋರಿ ಇಷ್ಟ ಇಲ್ಲ ಅಲ್ಲ, ಅದಕ್ಕೆ ಆಕ್ಷನ್ ಮೂವಿ ನೋಡಕ್ ಹೋಗಿದ್ದಾನೆ. ಇನ್ನೇನು ಬಂದ್ಬಿಡ್ತಾನೆ. ಓ, ಮತ್ ನೀನು ಆಕ್ಷನ್ ಮೂವಿಗೆ ಹೋಗ್ಬೋದಿತ್ತಲ್ಲ. ನಿದ್ದೆ ಮಾಡಕ್ಕೆ ಎಲ್ಲಿದ್ರೇನು? ಆಕ್ಷನ್ ಫಿಲ್ಮಲ್ಲಿ ಸ್ವಲ್ಪ ಸೌಂಡ್ ಎಫೆಕ್ಟ್ ಜಾಸ್ತಿ ಅಲ್ಲ, ನಿದ್ದೆ ಬರಲ್ಲ. ಹಿಂಗೆ ಹೇಳ್ದವ್ರೆ ಮೊದಲು ಲವ್ ಮ್ಯಾರೇಜ್ ಮಾಡ್ಕೊಡೋದು. ಮನೆ ನನ್ನ ಮಗ ಇಲ್ಲೇ ಅವನು. ಯಾಕೋ ನಮ್ ಬಾಂಡು ಇವತ್ತು ತುಂಬಾ ಲೇಟ್. ಓ ಬಂದ ನೋಡಿ ಜೋಕುಮಾರ. ಏ ಜಗ್ಗ, ಅದೆಂಗೋ ನೀನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಒಬ್ನೇ ಸಿನಿಮಾ ನೋಡಕ್ ಹೋದೆ? ಸಿನಿಮಾ ಮತ್ ಇವ್ನು ಹೇಳ್ದ ಯಾವ್ದೋ ಆಕ್ಷನ್ ಸಿನಿಮಾ ನೋಡಕ್ ಹೋಗಿದ್ಯಂತೆ. ಯಾವ ಸಿನಿಮಾ? ಸ್ಟ್ರೀಟ್ ಫೈಟ್. ಹೇಗಿತ್ತು ಫೈಟ್? ಸೂಪರ್. ಯಾರ್ ಹೀರೋ? ಹೀರೋ ಯಾರು ಅಂತ ಗೊತ್ತಾಗಿಲ್ಲ, ವಿಲನ್ ಯಾರು ಅಂತ ಗೊತ್ತಾಯ್ತು. ಹೇ ಜಗ್ಗ, ಏನ್ ತಿಂತೀಯಾ? ಆರ್ಡರ್ ಮಾಡು. ಬೇಡಪ್ಪ, ತಿನ್ಕೊಂಬಂದಿದ್ದೆ, ಜಾಸ್ತಿ ಆಗಿದೆ. ಎಲ್ಲೋ ಸರಿಯಾಗಿ ಒದೆ ತಿಂದು ಬಂದಿರೋ ಆಗಿದೆ. ಇಲ್ಲಪ್ಪ. ಥ್ಯಾಂಕ್ ಯು ಕಾರ್ತಿಕ್. ಇಷ್ಟು ದಿನ ಜಗನಿಂದ ನಾವು ಒದೆ ತಿಂತಿದ್ವಿ, ಫಸ್ಟ್ ಟೈಮ್ ನಿನ್ನಿಂದ ಇವನು ಒದೆ ತಿಂತಿದ್ದಾನೆ. ಇನ್ಮೇಲಿಂದ ಹೀಗೆ ಇರುತ್ತೆ. ಇವತ್ತಿಂದ ಆಪರೇಷನ್ ಜಗ್ಗ ಸ್ಟಾರ್ಟ್. ಜಗ್ಗ, ನಿನ್ ಜಿಂದಗಿನ ಮಿಲಗಿದ್ದು ಬಾರ ಮೂವಿ ನೋಡಿದ್ಯಾ? ಇಲ್ಲಪ್ಪ, ಯಾಕೆ? ಇಶಿತಾ, ಡೆಮೋ ಕೊಡೋಣ. ಓಕೆ. ಒಂದು ಹೆಟ್ ಹಾಕಿ. ಜಗ ಅರ್ಥ ಆಯ್ತಾ? ನಾನು ರೆಡಿ. ಜಗ ರೆಡಿ ಅಂತೆ, ನೀವು ರೆಡಿನಾ? ಸರಿ, ಅಡ್ರೆಸ್ ಎಲ್ಲಿ ಬರುತ್ತೆ? ಮೇಡಮ್ ಎಸ್. ಅಜ್ಜಿನೂ ನೋಡಿಲ್ಲ ನಮ್ ಕಡೆ. ಈ ತರ ಕಾನ್ಸೆಪ್ಟ್ ಅಲ್ಲಿ ನಮ್ಗೇನು ಕೆಲ್ಸನೇ ಇಲ್ವಲ್ಲ. ಈಗ ನಮಗೂ ಕೆಲಸ ಇಲ್ಲ. ಪ್ಯಾಕಪ್. ಏನಿದು? ಇದು ಮೇಡಮ್ ಕಾಮಿಡಿ ಪ್ರೋಗ್ರಾಮ್ ಮೇಡಮ್, ಜಸ್ಟ್ ಫಾರ್ ಫನ್. ಅಲ್ಲೋಡಿ ಮೇಡಮ್, ಕ್ಯಾಮ್ರಾ ಎಲ್ಲಿ ಎಲ್ಲಿ ಕ್ಯಾಮ್ರಾ? ಇದು ಜಸ್ಟ್ ಫಾರ್ ಪೇನ್ ಗಾಗಿ. ಬಾರೇ ಸಖಿಯೇ ನೀರನಾಡುವ. ಗ್ಲಾಸ್ ಇರ್ಲಿಲ್ವಾ? ಸರ್ 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 ಹೆಲ್ಪ್ ಸರ್, ಸರ್ ಸರ್ ಹೆಲ್ಪ್ ಸರ್, ಸರ್ 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 ನಾನು ಸಿಮ್ ಕಲ್ಪಿಟ್ಟೆ ಸರ್. ನಿಮ್ಮ ಬಟ್ಟೆ ಯಾರು ತಗೊಂಡು ಹೋಯ್ತವ್ರೆ? ಅವ್ರು ಹೋದ್ರು, ನೀನ್ ಹೆಂಗ ಹೋಗ್ತೀಯಾ? ಅಂದ್ರೆ ಯಾಕೆ ಇವತ್ತು ಇಷ್ಟೊಂಡೆಲ್ಲ ಕೂತಿದ್ಯಾ? ಅದನ್ನ ಬೇರೆ ಕೇಳ್ತಾ ಇದೆಯಲ್ಲ. ಅವನಿಗೆ ವಾರಕ್ಕೊಂದು ಕ್ರಶ್ ಆಗುತ್ತೆ, ತಿಂಗಳಿಗೊಂದು ಬ್ರೇಕಪ್ ಆಗುತ್ತೆ. ಇವಾಗ ಯಾರು ಕೈ ಕೊಟ್ರು? ಲಾಸ್ಟ್ ಮಂತ್ ಪ್ರಾಂಜಲಿ ನನಗೆ ಪ್ರಪೋಸ್ ಮಾಡಿ ಈಗ ಬೇರೆಯವ್ರ ಜೊತೆ ತಿರುಗಾಡ್ತಿದ್ದಾಳೆ. ನನಗೆ ಬೇಜಾರಾಗಲ್ವಾ? ಬಾರ್ ಆ ಪ್ರಾಂಜಲಿಗೆ ಓವರ್ ಗಾಂಜಲಿ ಆಗಿದೆ. ಇರ್ಲಿ ಬಾರ ಮಚ್ಚ, ಎಣ್ಣೆ ಹೊಡೆಯೋಣ ಬಾರ. ಅಪ್ಡೇಟ್ ಆಗ್ರೋ. ಹುಡುಗಿ ಕೈ ಕೊಟ್ರೆ ಎಣ್ಣೆ ಹೊಡೆಯೋದಲ್ಲ, ಮೊಟ್ಟೆ ಹೊಡಿಬೇಕು. ಮೊಟ್ಟೆ ಓಕೆ, ಹೆಲ್ಮೆಟ್ ಯಾಕೆ? ಈ ಕಡೆಯಿಂದ ಮೊಟ್ಟೆ ಹೋಗುತ್ತೆ, ಆ ಕಡೆಯಿಂದ ಹಾಲು ಬಂದ್ರೆ ನಾನೇನೋ ರಿವೆಂಜ್ ತಗೊಳಕ್ ಮೊಟ್ಟೆ ಹೊಡಿತಿದ್ದೀನಿ, ನೀವೆಲ್ಲ ಯಾಕೆ? ಫ್ರೆಂಡ್ಸ್ ಲವ್ ಫೇಲಿಯರ್ ಆದ್ರೆ ಜೊತೆಗೆ ಎಣ್ಣೆ ಹೊಡಿತೀವಿ, ಮೊಟ್ಟೆ ಹೊಡಿಬಾರ್ದಾ?
ಎಸ್. ಏ ಈ ಆಟಕ್ಕೆಲ್ಲ ನಾನಿಲ್ಲಪ್ಪ. ಏನಾಯ್ತು ಇವಳಿಗೆ? ಜಗ ಏಯ್ ಇದೇ ಗಾಡಿ. ಅಯ್ಯೋ ಹೆಲ್ಮೆಟ್ ಇಲ್ವಲ್ಲ? ಹೆಲ್ಮೆಟ್ ಇಲ್ದಿದ್ರೆ ಏನಾಯ್ತು? ಪಿನ್ ಇದೆಯಲ್ಲ. ಏಯ್ ಮತ್ತೆ ಅದೇ ಗಾಡಿ. ಬೇಡ. ಬರಲ್ಲ ಇಷ್ಟ ಇಲ್ಲ. ಹೋಗ್ ಸಾರಿ ನನ್ ಮಕ್ಳ. ಅವಳ ಮುಖಕ್ಕೆ 2 ಸಲ ಪಂಚರೆ ಜಾಸ್ತಿ ಆಯ್ತು. ಅಣ್ಣ ಫೀಲ್ ಆಗತ್ತೆ. ಆಯ್ತು ಬಿಡಪ್ಪ, ಸಾರಿ. ಎಕ್ಸಾಮಿಗೆ ಓದಕ್ ತಾನೇ ನೀನ್ ಇಲ್ಲಿಗೆ ಬಂದಿರೋದು. ಒಂದಿನನೂ ಕೈಯಲ್ಲಿ ಪುಸ್ತಕ ಇರೋದೇ ನೋಡಿಲ್ಲಪ್ಪ. ಹೀಗೆ ಆದ್ರೆ ಮೋಸ್ಟ್ಲಿ ಈ ಸಲನೂ ಎಕ್ಸಾಮ್ ಕತೆ ಅಷ್ಟೇನಾ ಅಂತ. ಶೂಟಿಂಗ್ ಗಿಟಿಂಗ್ ಅಂತ ನೀನೇ ಆಚೆ ಕರ್ಕೊಂಡು ಹೋಗ್ತಿರ್ತೀಯ. ಈ ಸಲ ಏನಾದರೂ ಫೇಲ್ ಆದ್ರೆ ಆ ಕ್ರೆಡಿಟ್ ಎಲ್ಲ ನಿಂದೆ. ಎಲ್ಲೂ ನನ್ನ ಫೋಟೋ ಅಪ್ಲೋಡ್ ಮಾಡಬೇಡ, ನಂಗೆ ಇಷ್ಟ ಆಗಲ್ಲ. ಅಂದ್ರೆ ನೀನೇನ್ ಫೇಸ್ಬುಕ್ ಅಲ್ಲಿ ಫೋಟೋಸೇ ಅಪ್ಲೋಡ್ ಮಾಡಲ್ವಾ? ನಾನು FB ಇದ್ರೆ ತಾನೇ ಫೋಟೋ ಅಪ್ಲೋಡ್ ಮಾಡಕ್ಕೆ. ಓ 8ನೇ ಅದ್ಭುತ ಬಿಡಪ್ಪ. ಯಾವುದೋ ಹುಡುಗಿ ಕಿಕ್ ಹೊಡಿತಾ ಇದೆ, ಅವಳಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ. ಅಣ್ಣ ನಮ್ಗಿದೆಲ್ಲ ಬೇಕಣ್ಣ. ಅವಳು ಕಿಕ್ ಹೊಡಿ ಅದನ್ನ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ವೋ? ನಮ್ಗೆ ಯಾಕಣ್ಣ ಇದೆಲ್ಲ? ಅಯ್ಯೋ ಇಂಥ ಹುಡುಗಿಯರ್ ಗಾಡಿ ಕೆಟ್ಟೋಗೋದೇ ನಮ್ಮಂತ ಹುಡುಗರಿಗೋಸ್ಕರ ಕಣೋ. ಹುಡುಗ್ರ ಅಂತವ್ರು ಯಾರು ಇಲ್ವಲ್ಲಣ್ಣ ಇಲ್ಲಿ? ಈ ಪಂಚೆ ಮಂಜನಿಗೆ ಪಂಚ್ ಡೈಲಾಗ. ಅಣ್ಣ ಎಲ್ಲಾರು ಕ್ಯಾಮ್ರಾ ಗಿಮ್ರಾ ಇಟ್ಟಿರ್ತಾರ ನೋಡೋಣ. ಆ ತರ ಏನಿಲ್ಲ ಬರ. ಬಕ್ರ ಆಗಿದ್ದೀರಾ? ಏನಮ್ಮಾಯ್ತು? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಉಪ್ಪು ಖಾರ ತಿನ್ನ ಬಾಡಿನೇ ಲೇಡಿ ನೋಡಿದ್ರೆ ನಿಂತೋಯ್ತದೆ, ಇನ್ನು ಅದಕ್ಕೆ ಪೆಟ್ರೋಲ್ ಹಾಕಿದ್ದೀರಾ? ಹೆಣ್ಣು ಮಕ್ಕಳು ನೋಡಿದ್ರೆ ಓಡ್ತದಮ್ಮ. ನಾನ್ ಸರಿ ಮಾಡ್ತೀನಿ ಇರು. ಅಲ್ಲ ಇದಕ್ಕೇನ ಪೆಟ್ರೋಲ್ ಬದಲು ಡೀಸೆಲ್ ಹಾಕ್ಬಿಟ್ರ? ಇಲ್ಲ ಪೆಟ್ರೋಲೇ ಹಾಕಿರೋದು. ಅಯ್ಯೋ ಏನ್ ಮಾಡ್ತಾ ಇದ್ದೀರಾ? ಹಂಗ್ ಕೇಳಿ, ತಾತನ್ ಕಾಲದ ಸ್ಕೂಟ್ರಿಂದ ಮೊಮ್ಮಗನ್ ಕಾಲದ ರಾಕೆಟ್ ವರೆಗೂ ಬಗ್ಗಿಸ್ಬೇಕು, ಕಾಲಲ್ಲಿ ಒದಿಬೇಕು, ಅವಾಗ್ಲೇ ಆಗೋದು ಸ್ಟಾರ್ಟು. ಅಯ್ಯೋ ನಿಮ್ ಕೈಲಿ ಆಗಲ್ಲ ಬಿಡಿ, ನಾನು ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀನಿ. ಇಶಿತಾ ಏನಿಲ್ಲಿ? ಗಾಡಿ ಕೆಟ್ಟೋಗಿದೆ, ಗ್ಯಾರೇಜ್ ಹತ್ರ ಡ್ರಾಪ್ ಕೊಡು. ರೀ ಮೇಡಮ್, ನನ್ ಗಾಡಿ ಅಲ್ರಿ? ನಂಗೇನ್ ಗೊತ್ತು? ಏನು ಕೊಡೋ ಮೊಬೈಲು. ಹಲೋ, ನಮ್ ಗಾಡಿನೇ ಇಲ್ಲ ಯಾರೋ ಸೀದ್ ಬಿಟ್ರು. ಅರ್ಜೆಂಟ್ ಆಗಿ ಬೆಟ್ಟದ ಕ್ಲಾಸ್. ಮಂಜ ಫುಲ್ ಟೆನ್ಷನ್ ಅಲ್ಲಿ ಇದ್ದಾನೆ. ಗನ್ಗಿನ್ ತೆಗೆದ್ರೆ ಕಷ್ಟ. ನಾವ್ ಮಾಡಿ ತಮಾಷೆಗಾಗಿ ಇದು ಬಕ್ರಾ ನಕ್ರ ಕಾರ್ಯಕ್ರಮ. ಅಲ್ಲಿ ನೋಡಿ, ಅಲ್ಲಿ ಕ್ಯಾಮ್ರಾ ಇದೆ. ಏನು ಅಣ್ಣ ನೀವು 50ನೇ ಸರ್ ಬಕ್ರ ಆಗ್ಬಿಟ್ರಿ. ಇನ್ನೊಂದ್ಸರಿ ನನ್ ಕೈಗೆ ಸಿಕ್ಕ್ರಿ ಆ ದೇವ್ರು ಬಂದ್ರು ಕೂಡ ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ರಾಮ್ ನಾಮ್ ಸತ್ಯ ಹೈ. ರಾಮ್ ನಾಮ್ ಸತ್ಯ ಹೈ. ರಾಮ್ ನಾಮ್ ಸತ್ಯ ಹೈ. ಪಂಗು ಘಾಟ್ ಯಾವ ಕಡೆ ಬರುತ್ತೆ ಸರ್ ಇಲ್ಲಿ? ಸರ್ ಈ ಕಡೆ ಹೋಗ್ಬಿಟ್ಟು ರೈಟ್ ಹೋಗ್ಬಿಡಿ. ಸಾರಿ ಅಣ್ಣ ಸಾರ್ ನಡ್ರಪ್ಪ. ರಾಮ್ ನಾಮ್ ಸತ್ಯ ಹೈ. ರಾಮ್ ನಾಮ್ ಸತ್ಯ ಹೈ. ಹೆಣಕು ಮರ್ಯಾದೆ ಇಲ್ದಂಗೆ ಮಾಡ್ಬಿಟ್ಟಿದ್ಯಲ್ಲ ನನ್ನ ಮಗನೇ. ಸೌತೆಕಾಯಿ ತಿನ್ನೋದಂತೆ, ಟೀ ಕುಡಿಯೋದಂತೆ. ನನ್ನ ಮಗನೇ, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವೇನ ನಿನ್ಗೆ? ಏನ್ ಬಾರನೋ, ಏನ್ ತಿಂತೀಯೋ ಹೊಟ್ಟೆಗೆ? ಹೇ ಗೈಸ್, ಏನಿವತ್ತು ಬೆಳಿಗ್ಗೆಯಿಂದ ಇಶಿತಾ ಕಾಣಿಸ್ತಾ ಇಲ್ಲ? ಫೋನ್ ಕೂಡ ನಾಟ್ ರೀಚಬಲ್ ಇದೆ. ಹೌದಪ್ಪ, ನಾನು ಮನೇಲಿ ನೋಡಿದೆ, ಫೋನು ಟ್ರೈ ಮಾಡಿದೆ, ರೀಚ್ ಆಯ್ತಿಲ್ಲ. ಒಂದ್ ನಿಮಿಷ. ಅಲ್ವಾ? ನಾನು ಡೆಲ್ಲಿಗೆ ಬಂದ್ಬಿಟ್ಟೆ. ದೊಡ್ಡಮ್ಮಂಗ್ ಹುಷಾರಿಲ್ಲ ಕಣೋ. ಶೂಟಿಂಗ್ ಮುಗಿತಾ? ಹ್ಞೂ ಅಕ್ಕ. ಎಲ್ಲಿದ್ದೀರಾ ಈಗ? ಮಾಮೂಲಿ ಪ್ಲೇಸ್. ಅನನ್ಯ ಆಲ್ರೆಡಿ ಹೊರಟಿದ್ದಾಳೆ. ನೀವಿರೋ ಜಾಗಕ್ಕೆ ಬರೋಕ್ ಹೇಳ್ತೀನಿ. ನೀನ್ ಜಾಸ್ತಿ ತಲಹಟ್ಟೆ ಮಾಡ್ಬೇಡ. ಸರಿ. ಹೇ ಏನಾಯ್ತು ಜಗ?
ಇಶಿತಾ ದೊಡ್ಡಮ್ಮಂಗೇನೋ ಹುಷಾರಿಲ್ವಂತೆ, ಸೀರಿಯಸ್. ಇಶಿತಾ ಅವ್ರ ಅಮ್ಮ ತೀರ್ಕೊಂಡ್ರಲ್ಲ, ಅವಾಗ ನೋಡ್ಕೊಂಡಿದ್ದು ಅವ್ರ ದೊಡ್ಡಮ್ಮನೆ. ಅವಳು ನಾರ್ಮಲ್ ಆಗಿ ಹೋದಾಗಲೇ ಒಂದ್ 15-20 ದಿನ ಅಲ್ಲಿ ಇದ್ದು ಬರ್ತಾಳೆ. ಇನ್ನು ದೊಡ್ಡಮ್ಮಂಗ್ ಹುಷಾರಿಲ್ಲ ಅಂದ್ರೆ 4-5 ತಿಂಗಳು ಡೌಟೆ. ಶಟ್. ಅಲ್ಲ, ಹುಷಾರಿಲ್ದಿರೋದು ಇಶಿತಾ ದೊಡ್ಡಮ್ಮನ್ಗೆ, ಇವನೇ ಯಾಕೆ ಹಿಂಗ್ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ? ಕಿಂಡಲ್ಲ, ಬೇಜಾರಾಗ್ತಿರೋದು ಅದಕ್ಕಲ್ಲಪ್ಪ. ನಾವು ಶೂಟ್ ಸರಿಯಾಗಿ ಮಾಡ್ತಿದ್ವೋ ಇಲ್ಲ ಅಂತ ನೋಡ್ಕೊಳಕ್ಕೆ ಅನನ್ಯ ಅವ್ರು ಕಳಿಸ್ತಾವ್ರೆ, ಅದು ಮ್ಯಾಟ್ರು. ಈ ಅನನ್ಯ ಯಾರು? ಅನನ್ಯ ಯಾರು ಅಂತ ನಿನಗೆ ಗೊತ್ತಿಲ್ಲಲ್ಲ? ಅನನ್ಯ ಮತ್ತೆ ನಮ್ಮ ಅಕ್ಕ ಇದಾರಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸು, ಸಿಕ್ಕಾಪಟ್ಟೆ ಕ್ಲೋಸ್. ಅವ್ರ ಡ್ಯಾಡಿ ಲಾಸ್ಟ್ ಇಯರ್ ಟ್ರಾನ್ಸ್ಫರ್ ಆಗಿ ಪಕ್ಕದೂರಿಗೆ ಹೋದ್ರು. ಈ ಗ್ಯಾಗ್ ಶೂಟು ಅದು ಇದು ಅಂತ ಅಂತಾರಲ್ಲ, ಅದನ್ನ ಶುರು ಮಾಡಿದ್ದೆ ಇವ್ರಿಬ್ರು. ಆ ಮಂಜ ಕೋಪ ಮಾಡ್ಕೊಳಕ್ ಕಾರಣನೇ ಈ ಅಮ್ಮ. ಯಾಕೆ ಗೊತ್ತಾ? ಬರೀ ಆ ಅಪ್ಪನ್ ಟಾರ್ಗೆಟ್ ಮಾಡಿ 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 ಆ ಅಪ್ಪ ನನ್ನ ನೋಡ್ರು ಉರ್ಕತ್ತವನೆ. ಈ ಅಮ್ಮಂಗೆ ಏನ್ ಗೊತ್ತಾ, ಚಾಕ್ಲೇಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. 3 ಹೊತ್ತು ಊಟ ಬೇಕಾದ್ರೆ ಬಿಡ್ತಾಳೆ, ಚಾಕ್ಲೇಟ್ ಅಂತೂ ಬಿಡಲ್ಲ. ಈ ಅಮ್ಮಂಗ್ ದೇವ್ರ ಭಕ್ತಿ ಜಾಸ್ತಿ ಗುರು. ಸಂಡೇ ಆಗ್ಲಿ ಮಂಡೇ ಆಗ್ಲಿ ಬೆಳಗ್ಗೆ ನೆಪ್ಸ್ಕೊಂಡು ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ ನನ್ನ ನಿದ್ರೆ ಎಲ್ಲ ಹಾಳು ಮಾಡ್ಬೇಕು. ಈ ಅಮ್ಮ ಯಾವಾಗ್ಲಿಂದ ಇಲ್ಲ ನೋಡು, ಆವಾಗ್ಲಿಂದ ನಾನು ಆರಾಮಾಗಿ ಮಲ್ಗ್ತಾ ಇದ್ದೀನಿ. ಇಲ್ಲಿ ಬರ್ತಾವಳೆ, ನೋಡ್ಬೇಕು ಏನಾಗುತ್ತೋ. ಓಹೋ, ಮೇಡಮ್ ಅವರು ಬಂದ್ರು. ಬನ್ನಿ ಬನ್ನಿ ಅನನ್ಯ ಅವರೇ. ಸೂಪರ್ ಆಗಿದ್ವಿ ಇಷ್ಟು ದಿವಸ. ಇವಾಗ ನೀವು ಬಂದಿದ್ದೀರಲ್ಲ, ನೋಡ್ಬೇಕು ನಮ್ಮ ಹಣೆ ಬರ ಹೆಂಗಿರುತ್ತೆ ಅಂತ. ಯು ಮಸ್ಟ್ ಬಿ ಕಾರ್ತಿಕ್, ರೈಟ್? ಎಸ್ ರೈಟ್. ಬಟ್ ನಿಂಗೆ ಗೊತ್ತಾಯ್ತು? ನನಗೆ ಇಶಿತಾ ಎಲ್ಲ ಹೇಳಿದಾಳೆ. ನಮ್ಮ ಮನೆಗೊಬ್ಬ ಆಂಟಿ ವಿಮೆನ್ ಬಂದಿದ್ದಾನೆ, ಅವನ ಹತ್ರ ಹುಷಾರಾಗಿರು ಅಂತಾನೂ ಹೇಳಿದಾಳೆ. ಅಲ್ಲ ರೀ, ನಿಮ್ಗೆ ಯಾಕೆ ಹುಡುಗಿರ್ ಕಂಡ್ರಾಗಲ್ಲ? ಕಚ್ಚಿರ್ತಾರೆ. ಸಾರಿ, ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ನನ್ನ ಹೆಸರು ಹಾಳು ಮಾಡ್ತಿದ್ದಾಳಷ್ಟೇ. ನಂಗೆ ಈ ಹುಡುಗಿರ್ ಕಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಈ ಲವರ್ಸ್ ಕಂಡ್ರೆ ಆಗಲ್ಲ ಅಷ್ಟೇ. ಯಾಕೆ? ಯಾವತ್ತಿಂದ ಕೈಗೆ ಈ ಮೊಬೈಲು ಫೇಸ್ಬುಕ್ ಬಂತೋ ಅವತ್ತಿಂದ ಈ ಲವ್ ಅನ್ನೋ ವರ್ಡೇ ಸತ್ತೋಗಿದೆ. ಈಗೆಲ್ಲ ಬರೀ ಡವ್ ಅಷ್ಟೇ. ಎಷ್ಟು ಜನ ಲವ್ ಮಾಡಿದವ್ರು ಮದ್ವೆ ಆಗಿದ್ದಾರೆ ಹೇಳು? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ಮದ್ವೆನೇ ಆಗಲ್ಲ ಅನ್ಸುತ್ತೆ. ಅದೇನ್ರಿ ಹಳೆ ಡೈಲಾಗ್ ಕೇಳ್ತಾ ಇದ್ದೀರಾ? ನೀವೇನಾದ್ರೂ ಟೀ ಕುಡಿಬೇಕು ಅಂದ್ರೆ ಟೀ ಎಸ್ಟೇಟ್ ಪರ್ಚೇಸ್ ಮಾಡ್ತೀರಾ? ಟೀ ಶಾಪಲ್ಲೋ ರೆಸ್ಟೋರೆಂಟಲ್ಲೋ ಕುಡಿದ್ರಾಯ್ತು. ಅದಕ್ಕೆನಾ ನೀನು ಅಷ್ಟು ದೂರದಿಂದ ಇಲ್ಲಿ ಬಂದಿರೋದು? ಇಲ್ಲಿ ಟೀ ಪ್ಲಾಂಟೇಶನ್ ಇದೆ ಅಂತ. ಕರೆಕ್ಟ್ ಜಾಗ, ಪರ್ಫೆಕ್ಟ್. ಏ ನಾಯಿ ಹಿಡಿಯೋನೆ, ನಿನ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬಾರ್ದು. ಅವನೇನೋ ಬೇರೆ ಅರ್ಥದಲ್ಲಿ ಹೇಳಿದಾನೆ, ನಿನಗ್ ಸುಮ್ನಿರಕ್ಕಾಗಲ್ವಾ? ಮೊನ್ನೆ ರೋಹನ್ಗೆ ಏನ್ ಹೇಳ್ದೆ ನೀನು? ಏನನ್ನಮ್ಮ? ಗಾಯ್ಸ್, ಇವನ್ ವಿಷಯ ನಿಮಗ್ ಗೊತ್ತಿಲ್ಲ ಅಲ್ಲ? ಇಲ್ಲ. ನಮ್ ಫ್ರೆಂಡ್ ಕಾರ್ ಹೊಸದಾಗಿ ತಗೊಂಡು ಡ್ರೈವಿಂಗ್ ಪ್ರಾಕ್ಟೀಸ್ಗೆ ಅಂತ ಹೋದಾಗ ಸಿಂಗಲ್ ರೋಡಲ್ಲಿ ಹೋಗುವಾಗ ಅವನಿಗೆ ಡೌಟ್ ಬಂದು ಡೇ ಟೈಮಲ್ಲೂ ಆಪೋಸಿಟ್ ಅಲ್ಲಿ ಬರೋರು ಹೆಡ್ಲೈಟ್ ಯಾಕೆ ಆನ್ ಆಫ್ ಮಾಡ್ತಾರೆ ಅಂತ ಕೇಳ್ದ. ಅದಕ್ಕೆ ಇವನು ಓವರ್ಟೇಕ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಒಪ್ಕೊಳ್ಳಿ ಅಂತಂದ. ಅದಕ್ಕೆ ಅವನು ನಾನೇನ್ ಮಾಡ್ಲಿ ಅಂತ ಕೇಳಿದ್ರೆ, ನಿನಗೆ ಓಕೆ ಅನ್ನೋದಾದ್ರೆ ಲೈಟ್ ಆನ್ ಆಫ್ ಮಾಡು, ಬೇಡ ಅಂದ್ರೆ ವೈಪರ್ ಆನ್ ಮಾಡಿ ಬೇಡ ಬೇಡ ಅಂತ ಸಿಗ್ನಲ್ ಕೊಡು ಅಂದ. ಅದಾದ್ಮೇಲೆ ಯಾವುದೇ ಗಾಡಿ ಲೈಟ್ ಆನ್ ಆಫ್ ಮಾಡಿದ್ರು ಅವ್ನ್ ಬೇಡ ಬೇಡ ಅಂತ ವೈಪರ್ ಆನ್ ಮಾಡಿ ಅವ್ನ್ ಹೊಸ ಕಾರ್ ಗ್ಲಾಸ್ ಹಾಳಾಗೋಯ್ತು. ಎನಿವೆ, ನಾಳೆ ಯಾರು ಫ್ರೀ ಇದ್ದೀರಾ ದೇವಸ್ಥಾನಕ್ಕೆ ಹೋಗೋಕೆ? ಓಕೆ ಕಾರ್ತಿಕ್, ನಾಳೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು 6 ಗಂಟೆಗೆ ರೆಡಿ ಇರು. ಓಕೆ. ಇಷ್ಟು ದಿನ ಎಲ್ಲಿದ್ದೆ, ಎಲ್ಲಿಗೆ ಹೋಗಿದ್ದೆ ಹೇಳ್ಬಾರ್ದಾ? ಕಾರ್ತಿಕ್, ಹಲೋ ಜಗ, ಏನು ಎತ್ತ ಅಂತ ಕೇಳ್ಬೇಡ, ಆದಷ್ಟು ಬೇಗ ಜೈನ್ ಟೆಂಪಲ್ ಹತ್ರ ಬಂದ್ಬಿಡು. ಅಣ್ಣ, ಬಟ್ಟೆ ಬಿತ್ತವನಣ್ಣ. ಸುಮಾರು ಪಿಕ್ಚರಲ್ಲಿ ಕಲ್ಕಟ್ಟು ಹೊಡಿಯೋದು ನೋಡಿದೀನಣ್ಣ. ಕಲ್ಕಟ್ಟಕ್ಕಂತೂ ಬಿಡ್ಬಾರ್ದಣ್ಣ. ಏ ಮರಿ, ಬಟ್ಟೆಲ್ ಕಲ್ಕಟ್ಟು ಹೊಡಿಯೋದೆಲ್ಲ ನಮ್ಮ ಅಣ್ಣವ್ರ ಆ ಕಾಲದಲ್ಲೇ ಮಾಡ್ಬಿಟ್ರು. ಯಾವ್ದಾನ ಹೊಸ ತರ ತೋರ್ಸಲೇ. ಯಾವ ನನ್ನ ಮಗ ಹೇಳಿದ್ದು ನಾನು ಶರ್ಟ್ ತೆಗ್ದಿದ್ದು ಅದಕ್ಕೆ ಅಂತ? ನಂದು ನಿಂದು ಫೈಟು, ಮಧ್ಯದಲ್ಲಿ ಈ ಶರ್ಟ್ ಐರನ್ ಏನಕ್ಕೆ ಹಾಳಾಗಬೇಕು? ಬೇರೆ ಏನಾದರೂ ಕಿತ್ತೋಗಿರೋ ಡೌಟ್ಸ್ ಇದ್ರೆ ಬೇಕು ಕೇಳಿ, ಯಾಕಂದ್ರೆ ಈ ಫೈಟು 2 ನಿಮಿಷದಲ್ಲಿ ಮುಗಿಬೇಕು. 2 ನಿಮಿಷ ಯಾಕೋ? ಇನ್ನೂ ಮೂವಿಲಿ ಸ್ಟೋರಿನೇ ಸ್ಟಾರ್ಟ್ ಆಗಿಲ್ಲ. ಫೈಟ್ ಇಲ್ಲ ಅಂದ್ರೆ ಮಾಸ್ ಆಡಿಯನ್ಸ್ ಫೈಟ್ ಇಲ್ಲ ಅಂತ ಹೇಳ್ತಾರೆ. ಕಷ್ಟಪಟ್ಟು 6 ಪ್ಯಾಕ್ ಬೇರೆ ಮಾಡಿದ್ದೀನಿ, ಅದನ್ನ ತೋರಿಸ್ಬೇಕಲ್ಲ. ಎಲ್ಲೋ ನಿನ್ 6 ಪ್ಯಾಕ್?
ಅಣ್ಣ ಉರಿಸ್ತಾವ್ನಣ್ಣ. ಮಾಡಿದ್ ಬಿಸಾಕ್ರೋ. ಅಯ್ಯೋ ಬ್ಯಾಲೆನ್ಸ್ ಇರೋದು ನಾನು ಒಬ್ಬನೇ. ಜೂಟ್. ಅಯ್ಯೋ ಈ ನನ್ನ ಮಗ ತಿರ್ಗಾ ಕುರ್ಸ್ಕೊಂಡಲ್ಲಪ್ಪ. ಇವನೆಲ್ಲೂ ಓಡ್ತಾವನೆ. ಹಾ ಅಯ್ಯೋ ಇಲ್ಲಿಗೆ ಫೈಟು ಮುಗೀತು. ಜಗ್ಗ, ಹೇಳಕ್ಕ. ಯೂಶಲಿ ಹುಡುಗರು ಹುಡುಗಿರ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಹುಡುಗಿರ್ ಮುಂದೆ ಫೈಟ್ ಮಾಡ್ತಾರಲ್ವಾ? ಹೌದು, ಡೆಫಿನೆಟ್ಲಿ. ಇವ್ರು ಯಾರನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಫೈಟ್ ಮಾಡಿದ್ರು? ನಿನ್ನೆ ಅಕ್ಕ. ಏನ್ ಹಾಗೆ ನೋಡ್ತಿದ್ಯಾ ಅವಳನ್ನ? ಅವಳ ಬಾಯ್ ಫ್ರೆಂಡ್ ಪಕ್ಕದಲ್ಲೇ ಇದ್ದಾನೆ. ನಿನಗೆ ಇವತ್ತು ಒದೆ ಬೀಳೋದು ಗ್ಯಾರಂಟಿ. ಹೇ ಕಾರ್ತಿಕ್, ನಾವು ಕುಡಿದ್ರೆ ಕಾಫಿ ಏನು ಬೇಡ ಅನ್ನತ್ತ? ಅಲ್ಲ, ಏನಾಗಿದೆ ಹುಡುಗರಿಗೆಲ್ಲ? ಆರ್ಡರ್ ಮಾಡಾಗಿದೆ, ಕಾಫಿ ಬಂದಾಗಿದೆ. ಅವಳು ಕುಡಿತಿಲ್ಲ ಅಂತ ಅವಳಿಂದ ಇವನು ಎದ್ದೋದ. ನಮ್ಮ ಹುಡುಗರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಲವ್ ಗಿವ್ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಹೇ ಜಗ್ಗ, ಏನೋ ಯಾಕೆ ಸುಮ್ಮನೆ ಇದನ್ನ ವೇಸ್ಟ್ ಮಾಡೋದು? ನಾವಾದ್ರೂ ಯೂಸ್ ಮಾಡ್ಕೊಳ್ಳೋಣ ಬಿಡು. ಕರೆಕ್ಟ್ ಅಲ್ವಾ? ಅಲ್ಲ ಕಾರ್ತಿಕ್, ಈ ಲವ್ ಅಂದ್ರೆ ನಿನ್ಗೆ ಯಾಕೆ ಅಲರ್ಜಿ? ಈ ಪ್ರಪಂಚದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಏನೂ ಇಲ್ಲ, ಗೊತ್ತಾ? ಏನೂ ಇರಲ್ಲ. ಈ ಮೊಬೈಲ್ ಕಂಪನಿ, ಈ ಕಾಫಿ ಡೇ, ಮರ್ಡರು, ಕಿಡ್ನ್ಯಾಪ್, ರೇಪ್, ಸೂಸೈಡು ಏನೂ ಇರಲ್ಲ. ನೀನ್ ಯಾಕೆ ವಿಷಯನ ಇಷ್ಟು ನೆಗೆಟಿವ್ ಆಗಿ ತಗೊಳ್ತೀಯ? ಎಷ್ಟೋ ಪಾಸಿಟಿವ್ ಸ್ಟೋರಿಗಳಿವೆ, ಅದನ್ನ ಯಾಕೆ ಹೇಳಲ್ಲ? ಫಾರ್ ಎಕ್ಸಾಂಪಲ್, ಪಾರು ದೇವದಾಸ್ ತರ, ಶಹಜಹಾನ್ ಮುಮ್ತಾಜ್ ತರ. ಅಷ್ಟೇ ಯಾಕೆ, ಟೈಟಾನಿಕ್ ಮೂವಿಲಿ ಜಾಕ್ ರೋಸ್ ತರ ಎಷ್ಟೋ ಒಳ್ಳೊಳ್ಳೆ ಲವ್ ಸ್ಟೋರೀಸ್ ಇದೆ. ಇದನ್ನ ಯಾಕೆ ನೀನ್ ತಗೊಳಲ್ಲ? ಹೌದು, ಯಾವುದೇ ಲವ್ ಸ್ಟೋರಿ ತಗೊಂಡ್ರು ಅದರಲ್ಲಿ ಹಾಳಾದವರು, ಸತ್ತವರು, ಹುಚ್ಚರಾದವರು ಹುಡುಗ್ರೆ. ಯಾವ್ದಾದ್ರೂ ಸ್ಟೋರಿಲಿ ಲವ್ ಫೇಲ್ಯೂರ್ ಆಯ್ತು ಅಂತ ಹುಡುಗಿ ಹುಚ್ಚಿಯಾಗಿರೋದು ನೋಡಿದ್ಯಾ? ಓ ಕರೆಕ್ಟ್. ಶಾಜಾನು ತಾಜ್ ಮಹಲ್ ಕಟ್ಸ್ದ, ಓಕೆ. ಪ್ರಪಂಚದಲ್ಲಿ ಯಾವ್ದಾದ್ರು ಹುಡುಗಿ ತನ್ನ ಲವರ್ಗೋಸ್ಕರ ಒಂದು ಟಾಯ್ಲೆಟ್ ಆದ್ರೂ ಕಟ್ಸಿದಾಳ? ಅದು ದೇವದಾಸ್ ಅಂತ ಸ್ಟೋರಿ 2 ಸಲ ಸಿನಿಮಾ ಆಯ್ತು. ಯಾವ್ದಾದ್ರೂ ಫಿಲ್ಮ್ ಅಲ್ಲಿ ಲವರ್ ಸತ್ತ ಅಂತ ಹುಡುಗಿ ಬಾಟ್ಲ್ ಇಟ್ಕೊಂಡಿರೋದು ನೋಡಿದ್ಯಾ? ತನ್ನ ಲವ್ವರ್ ಸತ್ರು ತಾನ್ ಮದ್ವೆ ಆಗಿ ಮೊಮ್ಮಗಳಾಗಿ, ಗಂಡ ಸತ್ತು ಇನ್ನೇನ್ ತಾನ್ ಸಾಯ್ಬೇಕು ಅನ್ನೋಷ್ಟ್ರಲ್ಲಿ ತನ್ನ ಮೊಮ್ಮಗಳು ಕರೆದ್ಬಿಟ್ಟು ತನ್ನ ಲವ್ ಸ್ಟೋರಿ ಹೇಳ್ತಾಳಲ್ಲ, ಅದು ಟೈಟಾನಿಕ್ ಮೂವಿ ಆಯ್ತು. ಅದೇ ಜಾಗದಲ್ಲಿ ನಮ್ಮ ಹುಡುಗರು ಏನಾದ್ರು ಇದ್ದಿದ್ರೆ ಹುಡುಗಿ ಸತ್ತ ತಕ್ಷಣ ತಾವು ಅದೇ ನೀರಲ್ಲಿ ಬಿದ್ದು ಸತ್ತಿರೋರು. ಫೇಸ್ಬುಕ್ ಅಲ್ಲಿ ಹುಡುಗರು ಹುಡುಗಿರ್ ಪ್ರೊಫೈಲ್ ಪಿಕ್ ನೋಡಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಅದೇ ಹುಡುಗಿ ಅವನ್ ಅಬೌಟ್ ಅಸ್ ಅಲ್ಲಿ ಹೋಗಿ ಅವ್ನ್ ಯಾವ ಕಂಪ್ನಿಲಿ ಕೆಲಸ ಮಾಡ್ತಾನೆ ಅಂತ ನೋಡ್ಬಿಟ್ಟೆ ಆಕ್ಸೆಪ್ಟ್ ಮಾಡ್ತಾಳೆ. ಅಲ್ಲೂ ಕ್ಯಾಲ್ಕುಲೇಷನ್. ಫ್ಯೂಚರ್ ಏನಾದ್ರೂ ಪ್ರಪೋಸ್ ಮಾಡ್ಬಿಟ್ರೆ ಸೇಫ್ಟಿ ಸೈಡ್ ಗಿರ್ಲಿ ಅಂತ. ಅದಕ್ಕೆ ಪ್ರತಿಯೊಬ್ಬ ಯಶಸ್ವಿ ಯುವಕನ ಹಿಂದೆ ಒಬ್ಳು ಹುಡುಗಿ ಇರ್ತಾಳೆ ಅಂತ ಹೇಳ್ತಾರಲ್ಲ, ಅದು ರಾಂಗ್ ಡೈಲಾಗ್. ಪ್ರತಿಯೊಬ್ಬ ಯಶಸ್ವಿ ಯುವಕನ ಹಿಂದೆ ಒಬ್ಳು ಹುಡುಗಿ ಬರ್ತಾಳೆ, ಇದು ಕರೆಕ್ಟ್ ಡೈಲಾಗ್. ಪಾಪ ಒಂದೇ ಒಂದ್ ವರ್ಡ್ ಮಿಸ್ ಆಗ್ಬಿಟ್ಟು ನಮ್ ಹುಡುಗರೆಲ್ಲ ಹಾಳಾಗೋದ್ರು. ಈ ಮದ್ವೆ ಆದವ್ರಲ್ಲ ಸುಮಾರು ಜನ ಬಾರಲ್ಲಿ ಹಾಕಿರ್ತಾರೆ ಹೇಳು? ಯಾಕಂದ್ರೆ ಮದ್ವೆ ಆದ ಹೊಸದ್ರಲ್ಲಿ ಮಧು ಇರುತ್ತೆ, ಅದಾದ್ಮೇಲೆ ಏನಿದ್ರು ವ್ಯಾ. ಅಲ್ಲಿಗೆ ನಮ್ ಲೈಫು. ಈಗ ನನ್ಗೊಂದ್ ವಿಷಯ ಕನ್ಫರ್ಮ್ ಆಗೋಯ್ತು. ನಿನಗ್ ಯಾವ್ದೋ ಒಂದ್ ಹುಡುಗಿ ಕೈ ಕೊಟ್ಟಿದ್ದಾಳೆ. ಯಾರದು? ಹೇ ಥೂ, ಎಲ್ ಹೋದ್ರೂ ಸುತ್ತಿ ಬಳಸಿ ಅದೇ ವಿಷಯಕ್ಕೆ ಬರ್ತೀಯ. ಯಾಕೆ ನಾನು ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ? ಕಾರ್ತಿಕ್, ಕಾರ್ತಿಕ್ ಹೇಳು. ನಿನಗೆ ಗರ್ಲ್ ಫ್ರೆಂಡ್ಸ್ ಯಾರು ಇಲ್ವಾ? ಗರ್ಲ್ ಫ್ರೆಂಡ್ಸಾ? ನಂಗೆ ಇಷ್ಟ ಬೇಗ ಎಲ್ಲ ಸಾಯಕ್ಕೆ ಇಷ್ಟ ಇಲ್ಲ. ಕಾರ್ತಿಕ್, ನಾನು ನಿನ್ಗೇನೋ ಹೇಳಬೇಕು. ಹಾ ಹೇಳು. ಅದು ಅದು ನಡೆಯಕ್ಕೆ ಹೋಗೋಣ. ನಾನಿನ್ನೂ ಮಾತಾಡ್ತಿದ್ದೀನಿ ಕಣ. ಬಾಕ ನಿನ್ನ ಹೇಳ್ತೀರ ಅರ್ಥ ಆಗಲ್ವಾ? ಏನ್ ಮಾಡ್ತೀನಿ ನೋಡಿಗ. ಹೇ, ಏನಾಯ್ತು? ಹೋಗೋ. ಓ, ಮೊಬೈಲಾ? ಇಲ್ಲಿದನು ಅಲ್ವಾ?
ಸಖತ್ತಾಗಿದೆ ಅಲ್ವಾ ಇದು? ಹ್ಮ್ ನನಗಂತೂ ಇನ್ನೊಂದು ಬೇಕು. ನಿಮ್ಗೇನಾದ್ರೂ ಬೇಕಾ? ನಿಮ್ಗೆ ಬೇಕಾ ಅನನ್ಯ? ಗುರು ಹಾ ತರ್ತೀನಿ ಅದನ್ನ ಬೇರೆ ಹೇಳ್ಬೇಕಾ? ಅಕ್ಕ, ನನಗನ್ಸುತ್ತೆ ನೀವು ಇವನೊಂದು ಡವ್ ಹೊಡಿತಿದ್ದೀರಾ ಅಂತ. ಆಲ್ರೆಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅವನ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಒಂದ್ಸತಿ ಯೋಚನೆ ಮಾಡೋದು ಒಳ್ಳೇದು. ಜಗ್ಗ, ಎಲ್ರೂ ಒಂದ್ ಮಾತು ಹೇಳ್ತಾರೆ, ಹ್ಮ್ ಹುಡುಗ ಹುಡುಗಿಯಿಂದ ಹೋದ್ರೆ ಹ್ಮ್. ಹುಡುಗಿರು ಓಡೋಗ್ತಾರಂತೆ. ಅದೇ ಹುಡುಗ ಹುಡುಗಿರ್ನ ಅವಾಯ್ಡ್ ಮಾಡಿದ್ರೆ ಹುಡುಗಿರು ಆ ಹುಡುಗನ ಬಗ್ಗೆ ತಲೆ ಕೆಡ್ಸ್ಕೊತಾರಂತೆ. ಓ ಹಂಗಾದ್ರೆ ನೆಕ್ಸ್ಟು ಪ್ರಪೋಸ್ ಮಾಡೋ ಪ್ರೋಗ್ರಾಮ್ ಇದೆ ಅಂತ ಆಯ್ತು. ಹೇ ಅನು, ಎಲ್ಲಿ ಹೋಗ್ತಾ ಇದ್ದೀವಿ? ನಮ್ ರೆಗ್ಯುಲರ್ ಸ್ಪಾಟ್ ಹೋಗ್ತೀವಲ್ಲ, ಅಲ್ಲಿ ಹೇಳ್ತೀನಿ. ಅಲ್ಲಿ ಯಾಕೆ? ಇಲ್ಲಿ ಹೇಳ್ಬೋದಲ್ಲ. ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ನಂಗೆ ಗೊತ್ತಿಲ್ವಾ, ಯಾವುದೋ ಹೊಸ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಇರುತ್ತೆ. ನಾನು ಅಲ್ಲೇ ಹೇಳ್ತೀನಿ. ಓಕೆ ಫೈನ್. ಬಿಕಾಸ್ ಆಫ್ ಲಾಸ್ ಆಫ್ ಬ್ಲಡ್ ಡ್ಯೂ ಟು ಟ್ರಾಮಾ ಆತನಿಗೆ ಪ್ರಜ್ಞೆ ಇಲ್ಲ. ಇನ್ನೊಂದು 2-3 ಗಂಟೆ ಕಾಲ ಆದಮೇಲೆ ಅದು ಬರುತ್ತೆ. ಏನು ಯೋಚನೆ ಮಾಡಬೇಡ. ಆದರೆ ಅಲ್ಲಿವರೆಗೂ ಮೊಬೈಲ್ನ ಸೈಲೆಂಟಲ್ಲಿಟ್ಟಿರು. ಡಿಸ್ಟರ್ಬ್ ಆಗಬಾರ್ದು. ಬೇಕಾದ್ರೆ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ತಿಳಿಸು. ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ಸ್. ಹಿ ವಿಲ್ ಬಿ ಆಲ್ ರೈಟ್. ಮನೆಯವ್ರ ನಂಬರ್ ಯಾಕೆ ಸೇವ್ ಆಗಿಲ್ಲ? ಮೊಬೈಲ್ ಏನಾದರೂ ರೀಸೆಟ್ ಮಾಡಿದಾನಾ? ಫೇಸ್ಬುಕ್ಕಲ್ಲಿ ಏನಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಸಿಗಬಹುದಾ? FBಗೆ ಲಾಗಿನ್ನೇ ಆಗಿಲ್ವಾ? ನಾನು ಫೋನಲ್ಲಿ ಹುಡುಕ್ತೀನಿ. ಒಂದು 1000 ಜನ ಕಾರ್ತಿಕ್ ಇದ್ದಾರೆ. ಏನಪ್ಪ ನೀನು ಇನ್ಷಿಯಲ್ಲು? ಇವನ ಹೆಸರು ಪ್ರೀತಮ್ಮ. ಮತ್ತೆ ನಮ್ಮ ಹತ್ರ ಕಾರ್ತಿಕ್ ಅಂತ ಯಾಕೆ ಸುಳ್ಳು ಹೇಳ್ದ? ಡ್ಯಾಡ್, ಪ್ರೀತಮ್, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಮಾಡ್ತಿರೋದು ಸರಿನಾ ತಪ್ಪು ಅಂತ ನನಗೆ ಗೊತ್ತಿಲ್ಲ. ಕೆಲವೊಂದು ವಿಷಯ ನಿಮಗೆ ಗೊತ್ತಾದರೆ ನಾನು ಅವಾಗ ಹತ್ರ ಯಾಕೆ ಮಾಡಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆದರೆ ನಾನು ಇವಾಗ ಹೇಳೋದಿಷ್ಟೇ, ನಾನಿಲ್ಲಿ ಖುಷಿಯಾಗಿರಬೇಕು ಅಂತಂದರೆ ನೀವು ಇಲ್ಲಿಂದ ಹೊರಟೋಗ್ಬಿಡಿ ಪ್ಲೀಸ್. ಅಲ್ಲ, ಅದು ನನಗೆ ಯಾವಾಗ ಬರಬೇಕು ಅನ್ಸುತ್ತೋ ನಾನು ಅವಾಗ ಬರ್ತೀನಿ. ನಾವಿನ್ನು ಬರ್ತೀವಮ್ಮ. ಏನಾದರೂ ಅರ್ಜೆಂಟ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಮ್ಮ. ಓಕೆ.
ಥ್ಯಾಂಕ್ ಯು ವೆರಿ ಮಚ್. ಡ್ಯಾಡ್, ನಾನು ಈ ಜಾಗದಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ, ಎಸ್ಪೆಷಲಿ ಸ್ನೇಹಗೆ. ನಿನಗೆ ಬೇರೆ ಏನಾದರೂ ಬೇಕಿದ್ರೆ ಕಾಲ್ ಮಾಡು. ಅನನ್ಯ, ಡ್ಯಾಡ್ ಹೇಳಿದ್ರು ಫೇಸ್ಬುಕ್ಕಿಂದ ಕಾಂಟ್ಯಾಕ್ಟ್ ತೆಗೆದು ನೀನೇ ಅವ್ರನ್ನ ಕರೆದಿಯಂತೆ. ನನ್ನ ಬಗ್ಗೆ ಏನೂ ಕೇಳಕ್ಕಿಲ್ವಾ ನಿಂಗೆ? ಹೆಸರನ್ನೇ ಸುಳ್ಳು ಹೇಳ್ದವ್ ನೀನು. ಇನ್ನೇನೇ ಹೇಳಿದ್ರು ನಾನು ಹೇಗೆ ನಂಬಲಿ? ಐ ಅಂಡರ್ಸ್ಟ್ಯಾಂಡ್. ನಾನು ಮಾಡಿರೋ ತಪ್ಪೆ. ನೀನು ನಂಬ್ತೀಯೋ ಬಿಡ್ತೀಯೋ, ನಾನು ಇವಾಗ ಹೇಳೋದೆಲ್ಲ ನಿಜ. ನೀನೇನು ನಿಜ ಹೇಳೋದು ಬೇಡಪ್ಪ, ನನಗೆಲ್ಲ ಗೊತ್ತು. ಬೆಂಗಳೂರಲ್ಲಿರೋ ಫೇಮಸ್ ಬಿಲ್ಡರ್ ಶಂಕರ್ ಅವರ ಒಬ್ಬನೇ ಮಗ. ಹೈಯರ್ ಸ್ಟಡೀಸ್ಗೆ ಅಂತ ಯೂಸ್ ಹೋದೆ. 6 months ಬ್ಯಾಕ್ ರಿಟರ್ನ್ ಬಂದೆ. ಇಲ್ಲಿವರೆಗೂ ನನಗೆ ಗೊತ್ತು. ಮುಂದೇನಾಯ್ತು ಅದನ್ನು ಹೇಳು. ಪ್ರೀತು, ನೀನು ನಾಳೆಯಿಂದ ತುಂಬ ಬ್ಯುಸಿ ಆಗಿಬಿಡ್ತೀಯ ಕಣೋ. ಯಾಕೆ ಡ್ಯಾಡ್? ಏನಿಲ್ಲ, ನಿಮ್ಮ ಅಮ್ಮ ಒಂದು 8-10 ಹುಡುಗಿರ್ ಫೋಟೋ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳೆ. ಒಬ್ರಾದ್ಮೇಲೆ ಒಬ್ರು ನೋಡ್ತಾ ಇರೋದೇ ನಿನ್ನ ಕೆಲಸ. ಡ್ಯಾಡ್, ನೋ ವೇ. ನಾನು ಇಷ್ಟ ಬೇಗಂತೂ ಮದುವೆ ಆಗಲ್ಲ. ಅಪ್ಪಿ ತಪ್ಪಿ ಆದ್ರೂ ಅರೇಂಜ್ ಮ್ಯಾರೇಜ್ ಯಾರು ಆಗ್ತಾರೆ ಡ್ಯಾಡ್? ಸರಿ ಸರಿ. ಅಲ್ಲ ಪ್ರೀತು, ಈಗಿನ ಕಾಲದಲ್ಲಿ ಹೇಗ ಲವ್ ಮ್ಯಾರೇಜ್ ಮಾಡ್ಕೋತೀಯಾ? ಬೆಂಗಳೂರಲ್ಲಿ ಹುಡುಗಿರು ಎಲ್ಲೋ ಸಿಂಗಲ್ ಆಗಿದ್ದಾರೆ. ಬೆಂಗಳೂರು ಈಗ ಅಮೆರಿಕಾಗಿನ ಫಾಸ್ಟ್. ಅಲ್ಲಿ ತಿಂಗ್ಳಿಗೊಂದೊಂದು ಬ್ರೇಕಪ್ ಆದ್ರೆ ಇಲ್ಲಿ ಅವರು ಇಲ್ಲಿ ಇವರು ಇಲ್ಲಿ ಅಂತ ಇಬ್ರಿಬ್ರು 3 ಜನನ ಮೇಂಟೈನ್ ಮಾಡ್ತಾರೆ. ನೋಡು, ನನ್ ಮಾತು ಕೇಳು. ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿರ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರಲ್ಲಿ ನಿನ್ಗೆ ಯಾರು ಇಷ್ಟ ಆಗ್ತಾರೆ ಹೇಳು, ಅವ್ರನ್ನೇ ಸೆಲೆಕ್ಟ್ ಮಾಡ್ತೀನಿ. ಮಾಮ್, ನೀವೇನೇ ಹೇಳಿ, ನಾನು ಲವ್ ಮ್ಯಾರೇಜೇ ಆಗೋದು. ಡ್ಯಾಡ್, ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ. ಪ್ರೀತಮ್, ಹೊರಗಡೆ ಹೋಗ್ಬೇಕಾದ್ರೆ ರಾಮಣ್ಣನ್ ಕರ್ಕೊಂಡು ಹೋಗು, ಒಬ್ನೇ ಹೋಗ್ಬೇಡ. ಓಕೆ ಡ್ಯಾಡ್. ಅಕ್ಕಪಕ್ಕ ಎಲ್ಲ ಗಾಡಿಗಳು ಮೂವ್ ಆಗ್ತಿದೆ. ನಮ್ಮ ಕಾರ್ ಮುಂದೆ ಏನಕ್ಕೆ ಬ್ಲಾಕ್ ಆಗಿದೆ? ಸರ್, ಗಾಡಿಗಳೆಲ್ಲ ಪೂರ್ತಿ ಬ್ಲಾಕ್ ಆಗಿ ಕೂತಿದೆ. ಯಾರ ಗಾಡಿ ಇದು? ಅದ್ಯಾವುದೋ ಹುಚ್ಚುಡ್ಗಿರಿ ಆ ಚಿಕ್ಕ ಹುಡುಗರ ಜೊತೆ ಚಾಲೆಂಜ್ ಮಾಡ್ಕೊಂಡು ಏನೋ ಮಾಡ್ತಾ ಇದೆ. ಅಕ್ಕ ನಿಲ್ಲಕ್ಕ, ಹಣ ಕೊಡದೆ ಹೋಗ್ಬೇಡ. ಸರ್, ಏನಾಯ್ತು? ಅಯ್ಯೋ, ನೀವೇ ನೋಡ್ಕೊಳ್ರಿ. ಅಣ್ಣ ಅಣ್ಣ ಭಿಕ್ಷೆ ಕೊಡೋಣ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಒಂದೇ ₹1 ಕೊಡೋಣ. ಅಕ್ಕ ಅಕ್ಕ ₹1 ಕೊಡಕ್ಕ. ಏಯ್, ಸ್ಕೂಲ್ಗೆ ಹೋಗದೆ ಇಲ್ಲೇನು ಮಾಡ್ತಿದ್ಯಾ? ಅಯ್ಯೋ, ನಮ್ ಕಷ್ಟ ನಮ್ಗೆ ಕೊಡೋ. ₹1 ಸ್ಕೂಲು ಕಾಲೇಜು ಅಂತೆಲ್ಲ ಕುಯ್ಬೇಡ. ಇದ್ರೆ ಕೊಡು, ಇಲ್ಲ ಅಂದ್ರೆ ಬಿಡು. ಈ ರೋಪ್ಗೇನ್ ಕಮ್ಮಿ ಇಲ್ಲ. ಸ್ಕೂಲ್ಗೆ ಹೋಗು ಅಂದ್ರೆ ಭಿಕ್ಷೆ ಬೇಡ್ತ್ಯಾ? ಸ್ಕೂಲ್ಗೆ ಹೋಗಕ್ ಹಣ ನಿಮ್ ತಾತ ಕೊಡ್ತಾನ? ಏಯ್, ತಾತ ಗೀತ ಅಂತ ಫ್ಯಾಮಿಲಿ ಮ್ಯಾಟ್ರಿಕ್ ಬರ್ಬೇಡ. ದುಡ್ಡು ಬೇಕಾದ್ರೆ ದುಡ್ಡು ತಿನ್ನು. ದುಡ್ಡು ತಿನ್ನ ಕೆಲ್ಸ ನಿನ್ನ ಅಪ್ಪ ಕೊಡ್ತಾನ? ಏಯ್, ಒದ್ದು ಬಿಡ್ತೀನಿ. ಚೋಟುದ್ದ ಇದ್ಯಾ? ಎಷ್ಟೋ ಮಾತಾಡ್ತೀಯಾ? ನಿನ್ನ ನೋಡಿದ್ರೆ ಭಿಕ್ಷೆ ಬೇಡ ಒಂಥರ ಇಲ್ವಲ್ಲ? ನಿನ್ನ ನೋಡಿದ್ರೆ ಹೀರೋಯಿನ್ ತರನ ಇದ್ಯಾ? ಆದ್ರೂ ಆಗಿದ್ಯಾ? ಎಲ್ಲ ಹಣೆ ಬರ. ಎಷ್ಟೋ ಮಾತಾಡ್ತೀಯಾ? ಬಾರೋ ಇಲ್ಲಿ. ನಿನ್ನ ಕೆಲ್ಸ ತಾನೇ ಬೇಕು. ನಿನಗೆ ₹50 ಕೊಡ್ತೀನಿ. ಅಲ್ಲೆಲ್ಲ ಬಿದ್ದಿದ್ಯಲ್ಲ ಕಸ, ಅದನ್ನ ಆ ಡಸ್ಟ್ಬಿನ್ಗೆ ಹಾಕಿದ್ರೆ ಅದು 60 ಸೆಕೆಂಡಲ್ಲಿ ಹಾಕಿದ್ರೆ ಗ್ಯಾರಂಟಿ ಕೊಡ್ತೀಯಾ? 100% ಕೊಡ್ತೀನಿ. ಇಷ್ಟನ್ನು ಕ್ಲೀನ್ ಮಾಡಿದ್ಮೇಲೆ ತಾನೆ. ಹೇ, ಇದು ಚೀಟಿಂಗ್ ಕಣೋ. ಏನ್ ಚೀಟಿಂಗು? ಅಲ್ಲಿ ಕಸ ಎದ್ಬೇಕು ತಾನೆ, ಅದನ್ನ ನಾವು ಮಾಡ್ತೀವಿ. ಬೇಕ್ ಕ್ಲೀನ್ ಮಾಡ್ರು.
ಅಕ್ಕ ನೀವು ಕೊಟ್ಟಿರೋ 60 ಸೆಕೆಂಡ್ ಅಲ್ಲಿ ಇನ್ನೂ 20 ಸೆಕೆಂಡ್ ಬಾಕಿ ಇದೆ, ಬೇಗ ನಮ್ ದುಡ್ಡು ಕೊಟ್ಬಿಡು. ಚೀಟಿಂಗ್ ಕಣು, ನಾನ್ ಹೇಳಿದ್ ನಿನಗ್ ಮಾತ್ರ. ಸಾರಿ, ಬರೀ 500 ಇದೆ. ನಾನ್ ತರ್ತೀನಿ. ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಹೇ ಮೇಡಮ್ ಅವರೇ, ಗಾಡಿ ತೆಗೀರಿ, ಟ್ರಾಫಿಕ್ ಜಾಮ್ ಆಗಿದೆ. ಸಾರಿ ಅಕ್ಕ, ಚೀಟ್ ಮಾಡ್ಬೇಡ ಅಕ್ಕ, ನಮ್ ದುಡ್ಡು ಕೊಟ್ಬಿಡು. ಏ ಹುಡುಗ್ರ, ಸ್ಕೂಲಿಗೆ ಹೋಗ್ರೋ. ಕೊಡೋ 50 ರೂಪಾಯಿಗೆ ಇದೆಲ್ಲ ಜಾಸ್ತಿ ಆಗ್ಲಿಲ್ವಾ? ನಾಳೆಯಿಂದಾನೇ ನಾವು ಕೇಂಬ್ರಿಡ್ಜ್ ಸೇರ್ಕೊಳ್ತೀವಿ. ಬನ್ರೋ. ಹಲೋ ಸರ್, ಇನ್ನು ಟ್ರೈಲರ್ ನೋಡ್ತಾ ಇದ್ದೀರಾ? ಆಗ್ಲೇ ಶೋ ಮುಗ್ದು ಇನ್ನೊಂದು ಶೋ ಶುರು ಆಗ್ತಾ ಇದೆ. ಬೇಗ ಗಾಡಿ ತೆಗೀರಿ ಸರ್. ಅಲ್ಲ ಕಣೋ, ಇಷ್ಟು ದೊಡ್ಡ ಬ್ಯಾಂಗ್ಳೂರಲ್ಲಿ ಅಡ್ರೆಸ್ ಇದ್ರೇನೆ ಹುಡ್ಕೋದ್ ಕಷ್ಟ. ಅಂತದ್ರಲ್ಲಿ ಅವಳು ಯಾರನ್ನೋ ನೋಡ್ದೆ ಅಂತ ಅವಳನ್ನ ಹುಡ್ಕೊಂಡು ಹೋಗಿದಿರಲ್ಲ, ಏನ್ ಹೇಳ್ಬೇಕು ನಿಮ್ಗಳಿಗೆ. ಅಲ್ಲ ರಾಮಣ್ಣ, ಅವನಿಗಂತೂ ಬುದ್ಧಿ ಇಲ್ಲ, ನಿಮ್ಗೂ ಬುದ್ಧಿ ಇಲ್ವಾ? ಈಗಿನ ಕಾಲದ ಹುಡುಗರು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ರೀ? ಏನ್ರಿ ಏನ್ರಿ? ನೀವಾದ್ರೂ ಹೇಳ್ರಿ. ನೋಡಪ್ಪ ಪ್ರೀತಮ್, ಕಾಣಿಸ್ತಾ ಇರೋ ದೇವ್ರಿಗಿಂತ ಕಾಣಿಸೋ ದೆವ್ವ ಬೆಸ್ಟು ಅಂತಾರೆ. ನಿಮ್ಮಮ್ಮ ಒಂದಷ್ಟು ಒಳ್ಳೊಳ್ಳೆ ಹುಡುಗಿರ್ ಫೋಟೋ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾಳೆ. ಅದ್ರಲ್ಲಿ ಯಾವ್ದಾರ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಳ್ಳೆಯಾ? ಡ್ಯಾಡ್, ನಾ ಮೊದಲೇ ಅಪ್ಸೆಟ್ ಆಗಿದ್ದೀನಿ. ಮತ್ತೆ ಮತ್ತೆ ಬೇಕು ಬೇಕು ಅಂತ ವಿಷಯ ಎದ್ಬೇಡಿ. ಸರಿ ಸರಿ, ಆ ವಿಷಯ ಆಮೇಲೆ ಮಾತಾಡೋಣ. ಪ್ರೀತಮ್, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಗ ಎದ್ದು ರೆಡಿ ಆಗು, ಬೇಗ ಮಲ್ಕೊಳ್ಳೋ. ರಾತ್ರಿ ಆ ಸ್ಕೈಪ್ ಮುಂದೆ ಕೂತ್ಕೋಬೇಡ, ಅರ್ಥ ಆಯ್ತಾ? ಮಾಮ್, ಸುಮ್ಮನೆ ನನ್ನ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಬರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಬ್ರೇಕ್ಫಾಸ್ಟ್ನ ಬೆಳಗ್ಗೆನೆ ತಿನ್ಬೇಕು, ಸಂಜೆ ತಿಂದ್ರೆ ಅದನ್ನ ಸ್ನ್ಯಾಕ್ಸ್ ಅಂತಾರೆ. ಇದು ಹಾಗೇನೆ. ಈಗಿನ ಜನ್ರೇಷನ್ಗೆ ವಾಟ್ಸಪ್ಪು ಫೇಸ್ಬುಕ್ ಇದ್ರೆ ಸಾಕು, ಬೇರೆ ಏನು ಬೇಡ. ದೇವ್ರ ಮೇಲಂತೂ ಭಕ್ತಿನೇ ಇಲ್ಲ. ತಗೋ, ಮನ್ಸಲ್ಲಿ ಏನಾರು ನೆನ್ಸ್ಕೊಂಡು ಈ ಕಾಯಿ ಹೊಡಿ, ನೆರವೇರುತ್ತೆ. ಮಾಮ್, ಆ ಥರ ಏನಾದರೂ ಆಗಿದ್ದಿದ್ರೆ ಎಷ್ಟೊಂದು ಜನ CM ಆಗಬೇಕು ಅಂತನೋ PM ಆಗಬೇಕು ಅಂತನೋ ಕಾಯಿ ಹೊಡಿತಾ ಇದ್ರು. ಹುಡುಗರು ಎಕ್ಸಾಮ್ ಬರೆಯೋದು ಬಿಟ್ಟು ಕಾಯಿ ಹೊಡಿತಾ ಕೂರ್ತಾ ಇದ್ರು. ಸರಿ, ನಿನ್ನ ದೇವ್ರಿಗೊಂದು ಟೆಸ್ಟ್. ದೇವ್ರೆ, ಮೊನ್ನೆ ಸಿಗ್ನಲ್ ಸಿಕ್ಕಿದ್ಲಲ್ಲ ಹುಡುಗಿ, ಅವಳನ್ನ ಮತ್ತೆ ಸಿಗೋವಾಗ ಮಾಡಪ್ಪ. ನೀವು ಒಂದಲ್ಲ 10 ಕಾಯಿ ಹೊಡಿತೀನಿ. ಎಲ್ಲ ಓ ಮೂರ್ಖ, ಎಲ್ಲರೂ ಹಳ್ಳಕ್ಕೆ ಬೀಳಬಾರ್ದು ಅಂತ ಕಾಯಿ ಹೊಡಿತಾರೆ, ಆದ್ರೆ ನೀನಾಗೆ ಹಳ್ಳಕ್ಕೆ ಬೀಳ್ತಿದೀಯಾ, ಅದು ನಿನ್ನ ಕರ್ಮ. ತಥಾಸ್ತು. ತಗೋ, ಇನ್ನೊಂದು ಕಾಯಿ ಹೊಡಿ, ನಿನಗೆ ಬೇಗ ಸಿಗ್ತಾಳೆ. ಹಲೋ, ಯಾಕೆ ಸುಮ್ಮನೆ ತೆಂಗಿನಕಾಯಿ ವೇಸ್ಟ್ ಮಾಡ್ತೀರಾ? ಹೋಗ್ಲಿ, ಅಲ್ಲಿರೋ ಭಿಕ್ಷಕರಿಗಾದ್ರೂ ಅದನ್ನ ಕೊಡಿ. ಏನ್ ಜನನೋ ಏನೋ. ಏನ್ ದೇವ್ರೆ, ಏನ್ ಮಹಿಮೆ ನಿಂದು, ಇಷ್ಟು ಬೇಗ ಕೆಲಸ ಮಾಡ್ಬಿಟ್ಟೆ. ಥ್ಯಾಂಕ್ಸ್ ದೇವ್ರೆ. ನೀನ್ ಕಾಣಿಕೆಯಾಗಿ 10 ಅಲ್ಲ 20 ತೆಂಗಿನಕಾಯಿ ಬಂದು ಹೊಡಿತೀನಿ. ತಗೋಮ್ಮ. 20 ಕಾಯಿ ವಿಷಯ ಆಮೇಲೆ, ಕೈಲಿರೋ ಕಾಯಿನಾದ್ರೂ ಹೊಡಿಯಪ್ಪ. ಈಗಿನ ಹುಡುಗರಿಗೆ ದೇವ್ರು ಅಂದ್ರೆ ರೆಸ್ಪೆಕ್ಟೇ ಇಲ್ಲ. ಎಲ್ಲಾ ಪೀಸ್ಗಳನ್ನು ಒಬ್ಬನೇ ಬಾಚ್ಕೊಂಡು ತಿನ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ. ಪ್ರೀತಮ್, ಎಲ್ಲಿ ಹೋಗ್ತಿದ್ಯೋ? ಆ ಸಿಗ್ನಲ್ ಹುಡುಗಿ ಸ್ನೇಹ. ಓ ಶಿಟ್, ಆಟೋ. ಎಸ್, ಡೇ 1. ಹಾಯ್, ನನ್ನ ಹೆಸರು ಪ್ರೀತಮ್ ಅಂತ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಹೇಳಿ. ಇಲ್ಲಿ ಬೇಡ, ಎಲ್ಲಾದ್ರೂ ಕಾಫಿ ಡೇಗೆ ಏನಾದ್ರು ಹೋಗೋಣ. ಗೆಟ್ ಲಾಸ್ಟ್. ವಾಟ್? ಡೇ 2. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಪ್ಲೀಸ್ ನನ್ನ ಫಾಲೋ ಮಾಡಬೇಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ಡೇ 5. ಹಲೋ ಹಲೋ, 1 ಸೆಕೆಂಡ್. ಹಲೋ, ಹೇ. ಡೇ 7. ನಾನು ನಿನಗೆ ಮೊದಲೇ ಹೇಳಿದೆ, ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಫಸ್ಟ್ ಟೈಮ್ ಕರೆದ ತಕ್ಷಣ ಕಾಫಿಗೆ ಬರೋಕ್ಕೆ ನಾನೇನು ಬ್ರಾಡ್ ಪಿಟ್ಟ, ರಿತಿಕ್ ರೋಷನ್?
ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಬನ್ನಿ ಹೋಗೋಣ. ಹಾಯ್. ಲುಕ್ ಮಿಸ್ಟರ್, ನನಗಿದೆಲ್ಲ ಇಷ್ಟ ಆಗಲ್ಲ. ಇನ್ನೊಂದ್ಸಲ ಫಾಲೋ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹಲೋ. ಡೇ 10. ಹಾಯ್. ಇವತ್ತು ಪೊಲೀಸ್ ಕಂಪ್ಲೇಂಟ್ ಗ್ಯಾರಂಟಿ. ಒಂದ್ ಸೆಕೆಂಡ್ ನನ್ನ ಮಾತು ಕೇಳಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಅಲ್ಲಿ ನಿಂತಿದ್ದಾನಲ್ಲ ಅಂಕಲ್, ಅವನನ್ನ 10 days ಇಂದ ಫಾಲೋ ಮಾಡ್ತಿದ್ದಾನೆ. ಪ್ಲೀಸ್ ನನ್ನ ಜೊತೆ ಬನ್ನಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸ್ನೇಹ, ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೋತೀನಿ. ನೀನು ಹೋಗಮ್ಮ. ಸರಿ ಅಂಕಲ್. ನಡಿಯಪ್ಪ. ಸೀರಿಯಸ್ಲಿ ರಾಮಣ್ಣ, ನಿಮಗೆ ಸ್ನೇಹ ಯಾರು ಅಂತ ಮುಂಚೆನೇ ಗೊತ್ತಿತ್ತು ಅಲ್ಲ? ಇದು ನನಗೆ ಯಾಕೆ ಹೇಳಿಲ್ಲ ಅಂತ. 10 days, 10 ದಿನ ವೇಸ್ಟ್ ಆಯಿತು ನಿಮ್ಮಿಂದ. ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾಳೆ ಡ್ಯಾಡ್ ಕರ್ಕೊಂಡು ನಾನು ಅವ್ರ ಮನೆಗೆ ಹೋಗ್ತೀನಿ. ನೀವು ಅವ್ರಿಗೆ ವಿಷಯ ತಿಳಿಸಿ ಅಲ್ಲೇ ಇರೋಕ್ಕೆ ಹೇಳಬೇಕು. ಆಯ್ತಪ್ಪ. ಈ ವಯಸ್ಸಿನಲ್ಲಿ ಪ್ರೇಮ ಗೀಮ ಅಂತ ಮದುವೆ ಆಗೋಗ್ಬಿಡ್ತಾರೆ. ಮುಂದೊಂದು ಸಲ ಅಂತಸ್ತು ಹಣ ಅಂತ ತಕರಾರು ಬಂದೇ ಬರುತ್ತೆ. ಅವಾಗ ಸಫರ್ ಮಾಡೋದು ನನ್ನ ಮಗಳೇ. ಹಾಗೇನಾದರೂ ಆಗಿ ವಾಪಸ್ ಬಂದರೆ ನಾನು ಮನೆಗೆ ಸೇರ್ಸಲ್ಲ. ಆ ಥರ ಎಲ್ಲ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಇಷ್ಟಕ್ಕೂ ಆ ಥರ ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮ ಮಗುನ ನಮ್ಮ ಮಗಳ ಥರ ನೋಡ್ಕೋತೀವಿ. ಮೊದಲು ಇವರಿಬ್ಬರು ಏನೋ ಮಾತಾಡ್ಕೋಬೇಕಂತೆ. ಇಬ್ಬರು ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರಲಿ. ಆಮೇಲೆ ಬಾಕಿ ವಿಷಯನ ಡೀಟೇಲಾಗಿ ಮಾತಾಡೋಣ. ನೀವು ಮಾತಾಡ್ಕೊಳ್ಳಿ. ಹಾಯ್. ಹಾಯ್. ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು ಆ ಸಿಗ್ನಲಲ್ಲಿ ಮಕ್ಕಳ ಹತ್ರ ಚಾಲೆಂಜ್ ಹಾಕಿದ್ರಲ್ಲ, ಅವತ್ತೇ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ನಾನು ಇದನ್ನು ಅಪ್ಪ ಅಮ್ಮನಿಗೂ ಹೇಳೋಕ್ಕಾಗಿಲ್ಲ. ಏನು ವಿಷಯ ಹೇಳಿ. ನನಗೆ 3 years ಬ್ಯಾಕ್ ಸಂಗೀತನ ಹುಡುಗ ಪ್ರಪೋಸ್ ಮಾಡಿದ್ದ. ಕೆಲಸ ಸಿಕ್ಕಿದ್ಮೇಲೆ ಇದೇ ಡೈಲಾಗ್ನ ಹೇಳು, ಆವಾಗ ಎಸ್ ಆರ್ ನೋ ಹೇಳ್ತೀನಿ ಅಂದಿದ್ದೆ. ಸುಮ್ಮನೆ ಈಗಲೇ ತಲೆ ಕೆಡಿಸ್ಕೋಬೇಡ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂದಿದ್ದೆ. ಅದನ್ನು ಅವನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದ. ಯಾವತ್ತೂ ಮಾತಾಡೋಕ್ಕೂ ಟ್ರೈ ಮಾಡಿರಲಿಲ್ಲ. ಹಾಗಿದ್ದವನು ಲಾಸ್ಟ್ ಮಂತ್ ಬಂದು ಇನ್ 2 monthsಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇದೆ ಅಂದಿದ್ದ. ಈಗಿನ ಜನ್ರೇಷನಲ್ಲಿ ಬ್ರೇಕಪ್ ಆಗಿ 1 weekಲ್ಲೇ ಇನ್ನೊಬ್ರಿಗೆ ಪ್ರಪೋಸ್ ಮಾಡ್ತಾರೆ. ಅವ್ನು ನಾನು ಹೇಳಿದನ್ನೇ ಸೀರಿಯಸ್ ಆಗಿ ತಗೊಂಡಿದ್ದಾನಲ್ಲ ಅಂತ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಇದೆ. ಹಾಗಂತ ಅವನ ಮೇಲೆ ಲವ್ ಏನೂ ಇಲ್ಲ. ಅವನು ಕೆಲಸ ಸಿಕ್ಕಿದ್ಮೇಲೆ ಮದ್ವೆ ವಿಷಯ ಏನಾದರೂ ತೆಗೆದ್ರೆ ಅವಾಗ ಯೋಚನೆ ಮಾಡೋಣ ಅಂತಿದ್ದೆ. ಅಷ್ಟರಲ್ಲೇ ನೀನು ಬಂದೆ. ಓಕೆ, ನೋ ಪ್ರಾಬ್ಲಮ್. ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಆ್ಯಸ್ ಅ ಫ್ರೆಂಡ್ ಏನಾದರೂ ಹೆಲ್ಪ್ ಬೇಕು ಅಂದರೆ ನನ್ನ ಕಾರ್ಡ್. ಅಲ್ಲ, 3 yearsಯಿಂದ ಪ್ರಪೋಸ್ ಮಾಡಿದ್ದು ಅಂತಂದ್ರಿ. ಅದಾದ್ಮೇಲೆ ನೀವು ಟಚ್ಚಲ್ಲೂ ಇಲ್ಲ. ಅವನಿಗೆ ನಿಮ್ಮಲ್ಲಿ ಇನ್ನೂ ಫೀಲಿಂಗ್ಸ್ ಇದೆ ಅಂತ ಏನು ಗ್ಯಾರಂಟಿ? ಅವನಿಗೆ ಜಾಬ್ ಕೊಡಿಸೋ ಜವಾಬ್ದಾರಿ ನಂದು. ಅವನಿಗೆ ಜಾಬ್ ಕೊಡಿಸಿದ್ಮೇಲೆ ನೀವೇ ಅವನ ಹತ್ರ ಹೋಗ್ಬಿಟ್ಟು ಈ ವಿಷಯನ ಮಾತಾಡಿ. ಒಪ್ಕೊಂಡ್ರೆ ನೋ ಪ್ರಾಬ್ಲಮ್. ಅಕಸ್ಮಾತ್ ಒಪ್ಪಲಿಲ್ಲ ಅಂತ ಹೇಳಿದ್ರೆ ನೀವು ನನ್ನನ್ನೇ ಮದುವೆ ಆಗಬೇಕು. ನನಗೆ ಗೊತ್ತಿಲ್ಲ ಎಷ್ಟು % ಚಾನ್ಸ್ ಇದೆ ಅಂತ, ಆದರೆ ನನಗೆ ಈ ಚಾನ್ಸ್ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಆ ಹುಡುಗನ ನಂಬರ್ ಕೊಟ್ಟರೆ ನಮ್ಮ ಡ್ಯಾಡ್ ಕಾಂಟ್ಯಾಕ್ಟಲ್ಲಿ ಏನಾದರೂ ಇದ್ದರೆ ನಾನು ನಿಮಗೆ ತಿಳಿಸ್ತೀನಿ. 9448 56781. ಅವನ ಹೆಸರು ಸಂಕೇತ್. ಪ್ರೀತು, ಏನೋ ಹುಡುಗಿ ರಿಜೆಕ್ಟ್ ಆಗಿರೋ ಥರ ಸ್ಮೆಲ್ ಬರ್ತಾ ಇದೆ. ಆ ಥರ ಎಲ್ಲ ಏನೂ ಇಲ್ಲ ಡ್ಯಾಡ್. ಆದರೆ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ಹೇಳಪ್ಪ. ಇವಾಗ ತಾನೇ ಒಂದು ನಂಬರ್ ಕಳಿಸ್ದೆ ನಾನು ನಿಮಗೆ. ಆ ನಂಬರ್ ಸಂಕೇತ ಅಂತ ಒಬ್ಬ ಹುಡುಗಂದು. ಓಹೋ. ಆ ಹುಡುಗನಿಗೆ ನಮ್ಮ ಕಂಪ್ನೀಲಿ ಇಲ್ಲಾಂದರೆ ನಿಮ್ಗೆ ಗೊತ್ತಿರೋ ಯಾವುದಾದ್ರೂ ಕಂಪ್ನೀಲಿ ಕೆಲಸ ಕೊಡಿಸಿ ಡ್ಯಾಡ್. ಅವನಿಗೆ ಕೆಲಸ ಸಿಕ್ಕಿದ್ರೆ ಮೇ ಬಿ ನನಗೆ ಸ್ನೇಹ ಸಿಕ್ಕಿದ್ರೂ ಸಿಗ್ಬೋದು. ನಾನು ಆ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಐ ವಿಲ್ ಡೂ ಇಟ್.
ಪ್ರೀತು, ಇದು ನಿನ್ನ ಫೇವರೆಟ್ ಜಾಗ ಅಲ್ವಾ? ನೀನು ಯು ಎಸ್ಗೆ ಹೋದ್ಮೇಲೆ ನಾನು ಈಗಲೇ ಇಲ್ಲಿಗೆ ಬರ್ತಾ ಇರೋದು. ಹೌದು, ನೀನು ಸ್ನೇಹ ಮನೆಗೆ ಹೋಗಿ ಬಂದಮೇಲೆ ಯಾಕೆ ಎಷ್ಟು ಡಲ್ಲಾಗಿದ್ಯಾ? ಛೇ ಹಾಗೇನಿಲ್ಲ ಡ್ಯಾಡ್. ನೈಟ್ ಟೈಮ್ ಸರಿಗೆ ನಿದ್ದೆ ಆಗ್ತಾ ಇಲ್ಲ. ನಿದ್ದೆ ಇಲ್ಲದೆ ಸ್ವಲ್ಪ ಮೂಡ್ ಆಫ್ ಆಗಿದೆ ಅಷ್ಟೇ. ಈ ಕತೆ ಎಲ್ಲ ನನ್ನ ಹತ್ರ ಕಟ್ಟಬೇಡ. ನೋಡ್ ಪ್ರೀತು, ಈ ಅರೇಂಜ್ ಮ್ಯಾರೇಜಲ್ಲಿ ಹುಡುಗಿನ ನೋಡಕ್ ಹೋದಾಗ ನಾವು ಎಷ್ಟೋ ಹುಡುಗಿರನ್ನ ರಿಜೆಕ್ಟ್ ಮಾಡಿರ್ತೀವಿ. ಅದಕ್ಕೆ ಡಬ್ಬಲ್ ಆಗಿ ಹುಡುಗಿ ಮನೆಯವರು ಹುಡುಗರನ್ನ ರಿಜೆಕ್ಟ್ ಮಾಡಿರ್ತಾರೆ. ಇದೆಲ್ಲ ಕಾಮನ್ನು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗತ್ತೇನೋ? ಅದೇನೋ ಹೇಳ್ತಾರಲ್ಲೋ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ನನಗಿವಾಗ ಅರ್ಥ ಆಗ್ತಿದೆ ಡ್ಯಾಡ್, ಯಾಕೆ ಲವ್ ಫೇಲ್ ಆಗಿರೋ ಹುಡುಗರೆಲ್ಲ ದೇವದಾಸ್ ಆಗ್ತಾರೆ ಅಂತ. ನನಗವಳು ಲಾಸ್ಟ್ 10-15 ಡೇಸಿಂದ ಗೊತ್ತಷ್ಟೆ. ಇಷ್ಟ ಆಯಿತು, ಪ್ರಪೋಸ್ ಮಾಡಿದೆ. ಅದು ಒನ್ ಸೈಡ್ ಲವ್ ಅಷ್ಟೆ. ಅಷ್ಟಕ್ಕೆ ಏನೋ ಮಿಸ್ಸಿಂಗ್ ಅನಿಸ್ತಾ ಇದೆ. ಅಂಥದ್ರಲ್ಲಿ ವರ್ಷಾನ್ಗಟ್ಲೆಯಿಂದ ರಿಲೇಷನ್ಶಿಪ್ಪಲ್ಲಿ ಇರೋರು ಬಿಟ್ಟು ಹೋದಾಗ ಅವ್ರಿಗೆ ಹೆಂಗೆ ಅನ್ಸುತ್ತಲ್ವಾ? ಅಯ್ಯೋ ಚಪ್ಪ, ಇಷ್ಟಕ್ಕೆಲ್ಲ ಡಿಸ್ಟರ್ಬ್ ಆದರೆ ಹೇಗೋ? ಪ್ರತಿಯೊಬ್ಬರ ಲೈಫಲ್ಲೂ ಈ ಥರದ್ದೊಂದು ಸ್ಟೋರಿ ಇದ್ದೇ ಇರುತ್ತೆ. ನೀನು ನನ್ನ ಲೈಫಲ್ಲಿ ಆಗಿರೋ ಒಂದು ಸ್ಟೋರಿ ಕೇಳಿದ್ರೆ ಏನು ಹೇಳ್ತೀಯೋ ಗೊತ್ತಿಲ್ಲ. ಆ ಸ್ಟೋರಿ ಏನಾದರೂ ಅಮ್ಮ ನಿಂಗೆ ಹೇಳಿದ್ಲಾ? ಇಲ್ಲ, ಯಾಕೆ? ಒಳ್ಳೇದಾಯ್ತು ಬಿಡು. ಆ ಸ್ಟೋರಿ ಇಟ್ಕೊಂಡು ಒಂದು ಮೂವಿನೇ ಮಾಡಬಹುದು. ನನಗಾಗ ಒಂದು 20-22 ವರ್ಷ ಇರಬಹುದು. ಆಗ್ತಾನೆ ಚಿಗುರು ಮೀಸೆ ಬರ್ತಾ ಇತ್ತು. ಮನೆಯಲ್ಲಿ ಅಪ್ಪ ಅಮ್ಮನ ಕಿರಿಕಿರಿ, ಮದುವೆ ಮಾಡ್ಕೊ ಅಂತ. ಅವ್ರ ಒತ್ತಾಯಕ್ಕೆ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡಿದ್ದೆ ತಡ ನೋಡು, ಸುಮಾರು ಒಂದು 35 ಹುಡುಗಿರ ಮನೇಲಿ ಉಪ್ಪಿಟ್ಟು ಕಾಫಿ ತಿಂದಿದ್ದಾಯ್ತು. ಎಲ್ಲ ಕಡೆಗೂ ನಮ್ದು ಒಂದೇ ಉತ್ತರ, ನೋ ನೋ ನೋ. ಅವ್ರಿಗೂ ಸುಸ್ತಾಗ್ಬಿಟ್ಟಿತ್ತು. ಒಂದ್ಸರ್ತಿ ಅಮ್ಮನ ಚೈಲ್ಡ್ಹುಡ್ ಫ್ರೆಂಡ್ ಮಗಳ ಮದುವೆ ಕರ್ಕೊಂಡು ಹೋಗಿದ್ರು. ಏನ್ ಮದುವೆನಪ್ಪ, ಮದುವೆ ಸಂಭ್ರಮ ಅಂದ್ರೆ ಅದು. 8 ದಿವಸದ ಮದುವೆನಪ್ಪ. ಪ್ರತಿ ದಿವಸ ಏನೋ ಒಂದು ಶಾಸ್ತ್ರ, ಒಂದು ಭರ್ಜರಿ ಊಟ, ಏನೋ ಒಂದು ಶಾಸ್ತ್ರ, ಒಂದು ಭರ್ಜರಿ ಊಟ. ಅಲ್ಲಿ ಒಂದು ಹುಡುಗಿನ ನೋಡಿದೆ, ಸೌಂದರ್ಯದ ಗಣಿ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅಲ್ಲಾಯ್ತದು ನನಗೆ. ನನ್ನ ಹಾರ್ಟ್ ಬೀಟ್ ಕೇಳಿಸಿದ್ದೆ ಅಲ್ಲಿ. ನನಗೆ ಹಾರ್ಟ್ ಇದೆ ಅಂತ ಗೊತ್ತಾಗಿದ್ದೆ ನನಗಲ್ಲಿ. ಶುರುವಾಯ್ತು ನನ್ನ ಲವ್. ಹಿಂದಿಂದೇನೇ ಸುತ್ತದೆ, 5-6 ದಿವಸ ಹಿಂದಿಂದೇನೇ ಸುತ್ತದೆ. ಬಾವಿ ಕಟ್ಟೆಗೆ ಹೋದ್ರೆ ಅಲ್ಲಿ, ಅಡಿಗೆ ಮನೆಗೆ ಹೋದ್ರೆ ಅಲ್ಲಿ, ಪಡಸಾಲೆಗೆ ಹೋದ್ರೆ ಅಲ್ಲಿ, ಹೆಬ್ಬಾಗ್ಲಿಗೆ ಹೋದ್ರೆ ಅಲ್ಲಿ, ಚಪ್ರಕ್ಕೆ ಹೋದ್ರೆ ಅಲ್ಲಿ. ಸ್ಮೈಲ್ ಸಿಗ್ತಾನೆ ಇತ್ತು. ವರಪೂಜೆ ದಿವಸ ಗೊತ್ತಾಯ್ತು ಅವಳೇ ಮದುವೆ ಹುಡುಗಿ ಅಂತ. ಯಾಕೋ ನಗು ಬರಲಿಲ್ವಾ? ಡ್ಯಾಡ್, ಮುಂಗಾರು ಮಳೆನ ಫಸ್ಟ್ ಟೈಮ್ ನೋಡ್ಕೊಂಬಂದು ಸೆಕೆಂಡ್ ಟೈಮ್ ನಿಮ್ಮನ್ನ ಕರ್ಕೊಂಡೋಗಿದ್ದೆ ನಾನು. ಆ ಸ್ಟೋರಿನ ನಂಗೆ ಹೇಳ್ತೀರಾ ನೀವು? ಈ ಸಿನಿಮಾ ಕತೆ ಅಲ್ವೋ, ನಿಜವಾಗಿ ನಡೆದಿದ್ದು. ಡ್ಯಾಡ್ ಪ್ಲೀಸ್. ಓಕೆ ಆಯ್ತು ಬಿಡಪ್ಪ, ಸಬ್ಜೆಕ್ಟ್ ಚೇಂಜ್. ನೋಡ್ ಪ್ರೀತು, ನಾನು ಹೇಳೋದು ಕೇಳು, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಸ್ನೇಹ ನಿನಗೆ ಅಂತ ಹಣೆಯಲ್ಲಿ ಬರ್ದಿದ್ರೆ ಆ ದೇವರಿಂದನೂ ತಪ್ಸಕ್ಕಾಗಲ್ಲ. ಕಮಾನ್. ಹಲೋ, ಹಾ ಓಕೆ. ಎಸ್ ಡ್ಯಾಡ್, ನಿಮ್ ನಾಲ್ಗೆ ಏನಾದ್ರು ಮಚ್ಚೆ ಇದೆಯಾ? ಓ ಗಾಡ್, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಸ್ನೇಹ ಫೋನ್ ಮಾಡಿ ನನಗೆ ಮೀಟ್ ಮಾಡಕ್ ಕರೆದಿಯಾ ಡ್ಯಾಡ್? ಹೌದಾ? ಗ್ರೇಟ್, ವೆರಿ ಗುಡ್. ಹೇ ಹಾಯ್. ಹಾಯ್, ಕೂತ್ಕೊಳ್ಳಿ. ಹೇಗಿದ್ದೀರಾ? ಐ ಆಮ್ ಗುಡ್. ಹೌ ಯು? ಐ ಆಮ್ ಗುಡ್. ಸಂಕೇತ್ಗೆ ಕೆಲಸ ಸಿಕ್ಕಿದ್ ಗೊತ್ತಾಯ್ತು. ಓ ಓಕೆ. ವಿಶ್ ಮಾಡೋಣ ಅಂತ ನೆನ್ನೆ ಕಾಲ್ ಮಾಡಿದ್ದೆ. ಹಾಗೆ ಮದ್ವೆ ವಿಷಯ ಮಾತಾಡ್ದೆ. ಅವನಿಗೆ ನನ್ನ ಮೇಲೆ ಇರೋದು ಕ್ರಶ್ ಮಾತ್ರ. 2 years ಇಂದ ರಿಲೇಶನ್ಶಿಪ್ ಅಲ್ಲೂ ಇದಾನಂತೆ. ಓ, ಹಾಗಿದ್ರೆ ನಮ್ಮ ಅಪ್ಪ ಅಮ್ಮನ್ನ ಗುಂಡು ಹಾಕಿದ್ರೆ ಬಾರು. ಏನಿವಾಗ? ಏನಿಲ್ಲ, ಅವತ್ತು ಸನ್ಸೆಟ್ ಪಾಯಿಂಟಲ್ಲಿ ಒಂದು ಸ್ಟೋರಿ ಹೇಳಿದ್ರಲ್ಲ, ಅವತ್ತು ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ. ಆ ಸ್ಟೋರಿ ಮುಂದೇನಾಯ್ತು? ಅದಾ, ನಾನು ಎಲ್ಲಿ ನಿಲ್ಸಿದ್ದೆ ಹೇಳು? ಅದೇ ನೀವು ಇಷ್ಟಪಡ್ತಿರೋ ಹುಡುಗಿ ಮದುಮಗಳಾಗಿದ್ಲಲ್ಲ. ಓ ಕರೆಕ್ಟ್. ಗ್ಲಾಸ್ ಹಿಡ್ಕೊ.
ಆ ನನ್ನ ಹುಡುಗಿಗೆ ಮದುವೆ ಅಂತ ಗೊತ್ತಾಗಿದ್ದೆ ಆಗ ನನಗೆ ತಲೆ ಕೆಟ್ಟೋಯ್ತು. ತುಂಬ ಡಲ್ ಆಗ್ಬಿಟ್ಟೆ. ನಮ್ಮ ಅಪ್ಪ ಇದನ್ನ ನೋಡಿ ಏನೋ ಯಾಕೋ ಸಪ್ಕಿದ್ಯಾ ಅಂತ ವಿಚಾರಿಸಿದ್ರು. ನನಗೆ ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಹಿಂಗೆ ಹಿಂಗಿಂಗೆ ಹಿಂಗಿಂಗೆ ಅಂತ ಎಲ್ಲ ಬಿಡಿಸಿ ಹೇಳಿದೆ. ಅವರು ಅಯ್ಯೋ ಪೆದ್ದ, ಇಷ್ಟಕ್ಕೆ ಅಷ್ಟೇ ಯಾಕೋ ಯೋಚನೆ ಮಾಡ್ತಾ ಇದ್ಯಾ? ನಿನಗೆ ಅಷ್ಟು ಇಷ್ಟ ಇದ್ರೆ ಹೋಗು, ಡೈರೆಕ್ಟಾಗಿ ಪ್ರಪೋಸ್ ಮಾಡು, ಏನು ಬೇಕಾದ್ರೂ ಆಗ್ಬೋದಲ್ಲ, ಮದುವೆಗೆ ಇನ್ನೂ 2 ದಿವಸ ಇದೆ, ಹೋಗು ಹೇಳೋಗು ಅಂದರು. ಧೈರ್ಯ ತುಂಬಿಕೊಂಡು ಮನಸ್ಸಲ್ಲಿ ಇದ್ದಿದ್ದೆಲ್ಲ ಒಂದು ಚೀಟಿಲ್ ಗೀಚಿ ಡೈರೆಕ್ಟಾಗಿ ತಗೊಂಡೋಗಿ ಅವಳು ಕೈ ಕೊಟ್ಟೆ. ಕೊಟ್ಟ ಮೇಲೆ ನನಗೆ ಗಾಬರಿ ಶುರುವಾಯಿತು ನೋಡು. ಮದುವೆ ಮನೆ, ನಂಟರು ಇಷ್ಟು ಫ್ರೆಂಡ್ಸು ಎಲ್ಲ ತುಂಬ್ಕೊಂಡಿದ್ದಾರೆ, ಹಾಡು ಕುಣಿತ ಎಲ್ಲ ನಡೀತಾ ಇದೆ. ಒಂದು ಕಡೆ ಇಸ್ಪಿಟ್ ಆಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮೆಹಂದಿ ಹಾಕ್ತಾ ಇದ್ದಾರೆ. ಎಲ್ಲಿ ಎಲ್ಲರೆದುರಿಗೆ ರಂಪ ಮಾಡಿಬಿಡ್ತಾಳೋ ಅಂತ ಬಾತ್ರೂಮ್ ಬಾಗ್ಲಲ್ಲಿ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಒಬ್ಬ ಹುಡುಗ ಬಂದು ನನ್ನ ಕೈಗೊಂದು ಚೀಟಿ ಕೊಟ್ಟ. ಅದನ್ನು ನೋಡ್ತಾ ಹೆದರ್ಕೊಂಡು ಬಿಚ್ಚಿ ನೋಡಿದೆ. ಅದರಲ್ಲಿ ರಾತ್ರಿ 12 ಗಂಟೆಗೆ ಸ್ಟೋರ್ ರೂಮ್ ಹತ್ರ ಬನ್ನಿ ಅಂತ ಬರೆದಿತ್ತು. ಅಲ್ಲಿಗೆ ಹೋದೆ. ಆಮೇಲೆ ಏನಾಯ್ತು ಡ್ಯಾಡ್? ಆಮೇಲೆ ಏನಾಗೋದು, ಆ ಹುಡುಗಿಗೂ ಮದುವೆ ಇಷ್ಟ ಇರಲಿಲ್ಲ. ಅಮ್ಮಂಗೆ ಗೊತ್ತಾಯ್ತು. ಸೇಮ್ ಈ ಹೇಳ್ದಾಗೆ ಮುಂಗಾರು ಮಳೆ, ಎಮೋಷನಲ್ ಬ್ಲ್ಯಾಕ್ ಮೇಲ್. ಓ, ಮುಂದಿನ ಸ್ಟೋರಿ ನನಗೆ ಗೊತ್ತು ಬಿಡಿ. ಮದುವೆ ಆಗೋ ತನಕ ನೀವು ಅಲ್ಲೇ ಇದ್ರಾ ಅಥವಾ ಮುಂಗಾರು ಮಳೆ ಥರ ಅರ್ಧದಲ್ಲೇ ಹೊರಟು ಬಂದ್ಬಿಟ್ರಾ? ಸರಿ, ಅವರು ಇವಾಗ ಎಲ್ಲಿದ್ದಾರೆ ಡ್ಯಾಡ್? ಇಲ್ಲೇ ಬೆಂಗಳೂರಲ್ಲೇ ಮಗನ ಜೊತೆ ಇದ್ದಾರೆ. ಓ, ಹಾಗಿದ್ರೆ ಇನ್ನೂ ಟಚ್ಚಲ್ಲಿ ಇದ್ದೀರಾ ನೀವು? ಫಸ್ಟ್ ಲವ್ ಅಪ್ಪ, ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಹಾಗಿದ್ರೆ ಅವ್ರ ಫೋಟೋ ಇನ್ನೂ ವಾಲೆಟಲ್ಲಿ ಇಟ್ಕೊಂಡಿದ್ದೀರಾ ಅಂತಾಯ್ತು. ಇಲ್ಲಿ ತೋರಿಸಿ ನೋಡೋಣ. ಪಾಸ್ಪೋರ್ಟ್ ಸೈಜ್ ಫೋಟೋನ ವಾಲೆಟಲ್ಲಿ ಇಟ್ಕೊಂಡು ದಿನಕ್ಕೊಂದು ಸರ್ತಿ ನೋಡೋದು ಹಳೇ ಸ್ಟೈಲು. ನನ್ನ ಸ್ಟೈಲೇ ಬೇರೆ. ಕ್ಲಾಸ್ ಕೊಡಿಲ್ಲಿ, ಎದಳ ಮೇಲೆ. ಕಮಾನ್. ಪ್ರೀತಮ್, ಅಲ್ಲಿ ನೋಡು, ಅವರೇ ನನ್ನ ಫಸ್ಟ್ ಲವ್. ಇವನೇ ಅವರ ಮಗ. ವಾಟ್, ರಿಯಲಿ? ಡ್ಯಾಡ್, ಮಾಮ? ಅಮ್ಮ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದೇನೋ ನಿಜ, ಆದರೆ ನಮ್ಮಪ್ಪ ಮುಂಗಾರು ಮಳೆ ಕ್ಲೈಮ್ಯಾಕ್ಸ್ ಆಗೋಕೆ ಬಿಡಲಿಲ್ಲ. ತಕ್ಷಣ ಪ್ರೇಮ್ ಪಲ್ಲಕ್ಕಿಲ್ ಕೂರ್ಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟೆ. ಡ್ಯಾಡ್, ಯು ಆರ್ ರಿಯಲಿ ಆಸಮ್ ಡ್ಯಾಡ್, ಆಸಮ್. ನೋಡು, ಯಾವುದೇ ಕಾರಣಕ್ಕೂ ನಮ್ಮ ಲವ್ ಸ್ಟೋರಿ ನಿಂಗೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಅವ್ರಿಗೆ ಮುಜುಗರ. ಓಕೆ. ಏನೋ? ಏನಿಲ್ಲ. ಲವ್ ಯು ಮಾಮ್. ಯಾಕೋ ಹುಚ್ಚ? ನಮ್ಮಪ್ಪ ನನ್ನ ಲವ್ ಸ್ಟೋರಿನ ಫ್ಲಾಪ್ ಆಗಕ್ಕೆ ಬಿಟ್ಟಿಲ್ಲ. ನಿನ್ನ ಲವ್ ಸ್ಟೋರಿನ ಫ್ಲಾಪ್ ಆಗಕ್ಕೆ ನಾನು ಬಿಡ್ತೀನ? ಹಲೋ ಪ್ರೀತು, ಸಾರಿ ಕಣೋ, ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ. ನೆನ್ನೆನೇ ಹೇಳಿದ್ಲು. ನಾನು ನಿನ್ಗೆ ಹೇಳೋದನ್ನ ಮಾಡ್ಬಿಟ್ಟಿದ್ದೆ. ನಿನ್ನ ಇಂಟ್ರೊಡ್ಯೂಸ್ ಮಾಡ್ದಂಗೂ ಆಗುತ್ತೆ. ನನ್ನನ್ನು ಅಪಾರ್ಟ್ಮೆಂಟ್ ಹತ್ರ ಬಂದು ಪಿಕ್ ಮಾಡ್ತೀಯಾ? ಸರಿ, ಇನ್ನು 15 ಮಿನಿಟ್ಸಲ್ಲಿ ಅಲ್ಲಿಗೆ ಬರ್ತೀನಿ. ಓಕೆ, ರೆಡಿ ಇರು. ಓಕೆ, ಬಾಯ್.
ಹಾಂ ಸ್ನೇಹ, ಹಾಂ ಬೇಸ್ಮೆಂಟಲ್ಲಿದ್ದೀನಿ. ಓಕೆ, ಬರ್ತೀಯಾ? ಪ್ರೀತಮ್, ಯಾಕೇನಾಯ್ತು? ಏನೋ ಜೋರಾಗಿ ಸೌಂಡ್ ಆದಂಗಾಯ್ತು. ಸರಿ, ಆಲ್ರೆಡಿ ಲೇಟ್ ಆಗಿದೆ, ಬಾ ಹೊರಡೋಣ. ಸರಿ. ಇರಲಿಲ್ಲ. ಖಾಲಿ ಹೊಟ್ಟೆಲಿ ಡ್ಯಾನ್ಸ್ ಫ್ಲೋರ್ಗೆ ಬಂದ್ರೆ ತಲೆ ತಿರುಗದೆ ಇರುತ್ತಾ? ನಿಮ್ಮ ಅಪ್ಪ ಅಮ್ಮ ಏನಾದ್ರೂ ನಿನ್ನ ಈ ಕಂಡೀಷನ್ ಅಲ್ಲಿ ನೋಡಿದ್ರೆ ನಾನೇ ನಿನ್ನ ಪಾರ್ಟಿಗೆ ಹೋಗಿ ಕುಡಿಸ್ದೆ ಅನ್ಕೋತಾರೆ. ನಿಮ್ ಡ್ಯಾಡ್ ಫ್ಲಾಟ್ ಕೊಡ್ಸಿದ್ಮೇಲೆ ನಮ್ಮ ಅಪ್ಪ ಅಮ್ಮ 1-2 ದಿನ ಬಂದಿದ್ರು ಅಷ್ಟೇ. ಅವ್ರಿಗೆ ಮನೆ ಸೆಂಟಿಮೆಂಟ್ ಅಂತ ಹೊಟ್ಟೋದ್ರು. ನನಗೋ ಒಬ್ಳೇ ಇರೋದಕ್ಕೆ ಬೋರು. ವೀಕಲ್ 1-2 ದಿನ ಬಂದು ಹೋಗ್ತೀನಿ ಅಷ್ಟೇ. ನೀನಿವತ್ತು ಇಲ್ಲೇ ಇರು, ನಾಳೆ ಬೆಳಗ್ಗೆ ಎದ್ದು ಹೋಗು. ನಾನು ನಿಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ. ತಗೋ, ನಾನು ಫ್ರೆಶ್ ಆಗಿ ಬರ್ತೀನಿ. ಪ್ರೀತಮ್, ಏನಾಯ್ತು? ಅಲ್ಲೇನು? ಪ್ರೀತು, ಅಲ್ಲಿ ಏನೂ ಇಲ್ಲ. ಏನಾಯ್ತು ನಿಂಗೆ? ಪಾರ್ಟಿಲೂ ಹಿಂಗೆ ಆಡ್ತಿದ್ದೆ. ರೆಸ್ಟ್ ಮಾಡು, ಸರಿ ಹೋಗ್ತೀಯಾ? ಓಕೆ, ಗುಡ್ ನೈಟ್.
ಸ್ನೇಹ ಸ್ನೇಹ ಯಾರಿದ್ದೀರ ಒಳಗಡೆ? ಯಾರಿದ್ದೀರ ಒಳಗಡೆ? ನೆನ್ನೆ ವಾಶ್ರೂಮಲ್ಲಿ ನೋಡಿದ್ದು, ಇವತ್ತು ಕನ್ಸಲ್ಲಿ ನೋಡಿದ್ದು ಎರಡೂ ಒಂದೇ. ಏನಾಗಿದೆ ನನಗೆ? ಪ್ರೀತು, ಎದ್ದೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ಕೊಟ್ಬಿಟ್ಟು ಫ್ರೆಶ್ ಆಗು. ನಾನು ಆ ಕ್ಯಾರೆಕ್ಟರ್ನ ಮುಟ್ಟಿದ್ದು ಕನಸಲ್ಲಿ. ಹಾಗಿದ್ರೆ ಆ ಕಲರ್ ನನ್ನ ಕೈಗೆ ಹೇಗೆ ಬಂತು? ಬೇರೆ ಎಲ್ಲಿಂದ ಈ ಕಲರ್ ನನ್ನ ಕೈಗೆ ಬಂದಿರ್ಬೋದು? ಪ್ರೀತು, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಓಕೆ, ನಾನು ಮೂವಿ ನೋಡ್ಕೊಂಡು ಲೇಟ್ ಆಗತ್ತೆ ಅಂತ ಮಮ್ಮಿಗೆ ಹೇಳಿದ್ದೆ. ನನ್ನ ಫ್ಲ್ಯಾಟ್ ಹತ್ರನೇ ಡ್ರಾಪ್ ಮಾಡಿಬಿಡು. ಸರಿ. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಹಲೋ. ಹಲೋ ಪ್ರೀತು, ನಾನು ಐಫೋನ್ನ ಕಾರಲ್ಲೇ ಬಿಟ್ಟಿದ್ದೀನಿ. ನಾಳೆ ಬರ್ತಾ ತಂದ್ಕೊಡ್ತೀಯಾ? ಇವಾಗಲೇ ತಂದ್ಕೊಡ್ತೀನಿ. ಸರಿ, ಹಾಗಾದ್ರೆ ಬೇಸ್ಮೆಂಟ್ ಹತ್ರ ಬರಲಾ? ಪರವಾಗಿಲ್ಲ, ನೀ ಅಲ್ಲೇ ಇರು, ನಾನೇ ಮೇಲೆ ಬರ್ತೀನಿ. ಓಕೆ ಓಕೆ ಸರಿ.
ಏನಾಯ್ತು ನಿಂಗೆ? ಯಾಕೆಷ್ಟೊಂದು ಹೆದರ್ಕೊಂಡಿದ್ಯಾ? ಒಂದು 10-15 ಡೇಸಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಆಡ್ತಿದ್ಯಾ. ಏನಾಯ್ತು ನಿಂಗೆ? ಏನಿಲ್ಲ ಬಿಡು. ಹೇಳಿದ್ರೆ ತಾನೇ ಗೊತ್ತಾಗೋದು. ನಂಗೆ 15 ಡೇಸಿಂದ ಅವತಾರ್ ಮೂವಿಲಿರೋ ಕ್ಯಾರೆಕ್ಟರ್ ಥರ ಏನೋ ಕಾಣಿಸ್ತಾ ಇದೆ. ನನ್ನ ಕನ್ಸಲ್ಲಿ ಬರ್ತಾ ಇದೆ, ನನ್ನ ನೋಡಿ ನಗುತ್ತೆ. ಏನು? ಆ ಅವತಾರ್ ನಿನ್ ಫೇವ್ರೆಟ್ ಮೂವಿ ಅಂತ ನಾವಿ ಜನ ನಿನ್ ನೋಡೋದಕ್ಕೆ ಬಂಡೂರದಿಂದ ಬಂದ್ರಾ? ಸ್ನೇಹ, ಪ್ಲೀಸ್ ಆಕ್ಟ್ ಮ್ಯಾಚೋರ್ಡ್ ಯಾರ್. ನಾನು ಹೇಳಿದ್ದು ಆ ಮೂವಿಲಿರೋ ಕ್ಯಾರೆಕ್ಟರ್ ಥರ ಅಂತ, ಅದೇ ಅಲ್ಲ. ಐಮ್ ಸಾರಿ ಕಣೋ. ಸರಿ, ನಾಳೆನೇ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋತೀನಿ. ಐಮ್ ಸಾರಿ, ರಿಯಲಿ ಸಾರಿ. ಸಿಂಪ್ಟಮ್ಸ್ ನೋಡಿದ್ರೆ ಡಿಲೇರಿಯಂ ಟ್ರಿಮೆಂಟ್ಸ್ ಅನ್ಸುತ್ತೆ. ಏನು ಭಯ ಪಡಬೇಡಿ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಡೋಂಟ್ ವರಿ. ಆದ್ರೆ ಡಾಕ್ಟರ್, ನಾನು ಈ ಕಾಯಿಲೆ ಬಗ್ಗೆ ಯಾವತ್ತೂ ಕೇಳಿಲ್ಲ. ಕೇಳೋದಕ್ಕೆ ಹೇಗೆ ಸಾಧ್ಯ? ಜನ ಇದನ್ನ ಒಂದು ಕಾಯಿಲೆ ಅಂತಾನೆ ಒಪ್ಕೊಂಡಿಲ್ವಲ್ಲ. ಈ ಸಿಂಪ್ಟಮ್ಸ್ ಕಾಣಿಸ್ಕೊಂಡ ತಕ್ಷಣ ನಮ್ಮ ಜನ ಭೂತ ಹಿಡ್ದಿದೆ, ಪಿಶಾಚಿ ಹಿಡ್ದಿದೆ ಅಂತ ಡಾಕ್ಟರ್ ಹತ್ರ ಹೋಗೋದು ಬಿಟ್ಬಿಟ್ಟು ಮಂತ್ರವಾದಿಗಳ ಹತ್ರ ಹೋಗಿ ಪ್ರಾಣ ಕಳ್ಕೊಳ್ತಾರೆ. ನೀವು ಹೇಳೋ ಪ್ರಕಾರ ನಿಮ್ಗೆ ಡ್ರಗ್ ಅಡಿಕ್ಷನ್ ಇಲ್ಲ, ಆಲ್ಕೋಹಾಲ್ ಅಡಿಕ್ಷನ್ ಇಲ್ಲ. ಸಾಯಂಕಾಲ MRI EG ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ನೋಡಿಕೊಂಡು ಫರ್ದರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಓಕೆ, ಸಿ ಯು ಟುಮಾರೋ. ಓಕೆ ಡಾಕ್ಟರ್. ಹಲೋ. ಹಾಂ ಡಾಕ್. ಬಟ್ ವೈ? ಸ್ನೇಹ ಮುಂದೆ ನೀವು ಓಪನ್ ಆಗಿ ಮಾತಾಡೋದಕ್ಕಾಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮೊಬ್ಬರನ್ನೇ ಕರೆಸಿದ್ದು. ಯಾವುದೇ ಮುಚ್ಚುಮರೆ ಇಲ್ಲದೆ ನೀವು ಯಾವುದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಬೇಕು. ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇಲ್ಲ. ಐ ಆಮ್ ನಾಟ್ ಅಡಿಕ್ಟೆಡ್ ಟು ಎನಿಥಿಂಗ್ ಡಾಕ್ಟರ್. ಒಕೇಶ್ನಲ್ ಆಗಿ ಬಿಯರ್ ಕುಡಿತಿದ್ದೆ ಅಷ್ಟೇ. ಪಾಸ್ಟ್ 6 ಮಂತ್ಸಿಂದ ಅದೂ ಇಲ್ಲ. ಓಕೆ, ಈ ರೀತಿ ವಿಜುವಲ್ ಹ್ಯಾಲುಜಿನೇಷನ್ ಬರೋದು ಬ್ರೈನ್ ಟ್ಯೂಮರ್, ಫಿಟ್ಸ್, ಡಿಲೇರಿಯಂ ಟ್ರಿಮೆಂಟ್ಸ್ ಮತ್ತು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ನಿಂದ. ಬ್ರೈನ್ ಟ್ಯೂಮರು ಫಿಟ್ಸಿಂದ ಆಗಿದ್ರೆ EG ಮತ್ತು MRI ರಿಪೋರ್ಟಿಂದ ಗೊತ್ತಾಗ್ಬಿಡಬೇಕಾಗಿತ್ತು. ಇನ್ನು ರಿಪೋರ್ಟ್ನಲ್ಲಿ ಬರದೆ ಬರೀ ಸಿಂಪ್ಟಮ್ಸ್ಗಳನ್ನು ಕೇಳಿ ಡಿಸೈಡ್ ಮಾಡೋದು ಅಂತ ಅಂದ್ರೆ ಡಿಲೇರಿಯಂ ಟ್ರಿಮೆಂಟ್ಸ್ ಮತ್ತು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್. ಡಿಲೇರಿಯಂ ಟ್ರಿಮೆಂಟ್ಸ್ ಬರೋದಕ್ಕೆ ನೀವು ಯಾವುದಕ್ಕೂ ಅಡಿಕ್ಟ್ ಆಗಿಲ್ಲ. ಸೊ ರೀಸನ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್. ಸಿನ್ಸ್ ಹೌ ಲಾಂಗ್ ಯು ಆರ್ ದೇರ್ ಇನ್ US? ಅಪ್ರಾಕ್ಸಿಮೇಟ್ಲಿ 5 years. ಸಿ, ದಟ್ಸ್ ದ ಡಿಫರೆನ್ಸ್. ಅಲ್ಲಿ ಕಾಲಮಾನ ಬೇರೆ, ಇಲ್ಲಿ ಕಾಲಮಾನ ಬೇರೆ. ಅಲ್ಲಿ ರಾತ್ರಿ ಅಂದ್ರೆ ಇಲ್ಲಿ ಹಗಲು. ಕಾಲ್ ಚಾಟಿಂಗ್ ಅಂತ ಹೇಳಿ ನೈಟ್ ಎಲ್ಲ ಚಾಟ್ ಮಾಡ್ತೀರಾ. ಡೇನಲ್ಲಿ ನಿಮ್ ಪೇರೆಂಟ್ಸು ನಿಮಗೆ ನಿದ್ದೆ ಮಾಡೋದಕ್ಕೆ ಬಿಡಲ್ಲ. ಈ ಸ್ಲೀಪ್ ವೇಕ್ ಸೈಕಲ್ ಅಂತ ಒಂದಿರುತ್ತೆ. ನಿದ್ರಾಹೀನತೆಯಿಂದ ಈ ಪ್ರಾಬ್ಲಮ್ ಆಗಿದೆ. ಅದು ಅಲ್ಲದೆ ಅವತಾರ್ ಮೂವಿನ ತುಂಬಾ ಸಾರಿ ನೋಡಿರೋದ್ರಿಂದ ವಿಜುವಲ್ ಹ್ಯಾಲ್ಯುಸೇಷನ್ ಆಗಿದೆ ಅಷ್ಟೇ. ಈ ಸ್ಟೇಜ್ ನಲ್ಲಿ ಪೇಷಂಟ್ ತುಂಬಾ ಕನ್ಫ್ಯೂಷನ್ ಇರ್ತಾನೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಪಾರ್ಟಿಗೆ ಹೋಗಿರ್ತೀರಾ, ಅಲ್ಲಿ ಲೇಟ್ ಆಗ್ಬಿಡುತ್ತೆ, ಮನೆಗೆ ಬರೋದಕ್ಕಾಗಲ್ಲ, ಅಲ್ಲೇ ಮಲಗ್ಬಿಡ್ತೀರಾ. ಬೆಳಿಗ್ಗೆ ಎದ್ದಾಗ ಯು ವಿಲ್ ಬಿ ಲಿಟಲ್ ಕನ್ಫ್ಯೂಸ್ಡ್ ಫಾರ್ ಫ್ಯೂ ಸೆಕೆಂಡ್ಸ್. ಅದು 1%. ಈ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ನಲ್ಲಿ ದಿಸ್ ವಿಲ್ ಬಿ 80 to 90%. ಈ ಸ್ಥಿತಿಲಿ ಪೇಷಂಟು ತಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ 4 to 5 hours ಬೇಕು. ಐ ಥಿಂಕ್ ನಿಮ್ಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ನೋಡಿ, ವೆರಿ ಇಂಪಾರ್ಟೆಂಟ್ ಇಸ್ ದಿಸ್. ನಿಮ್ಮ ಮೈಂಡನ್ನ ಕೂಲಾಗಿ ಇಟ್ಕೋಬೇಕು. ದಟ್ ಇಸ್ ದ ಬೆಟರ್ ವೇ ಆಫ್ ಕ್ಯೂರಿಂಗ್. 8-9 ಗಂಟೆ ಕಾಲ ನಿದ್ದೆ ಮಾಡಬೇಕು ಪೀಸ್ಫುಲ್ ಆಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಅಂದರೆ ನೀವು ಸ್ವಲ್ಪ ಬೇರೆ ಊರಿಗೆ 8-10 ತಿಂಗಳು ಸಿಟಿ ಲೈಫನ್ನು ಬಿಟ್ಟು ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಇದ್ದು ಬನ್ನಿ. ಇಲ್ಲೇ ಇದ್ರೆ ಏನಾಗುತ್ತೆ, ನಿಮ್ಮ ತಂದೆ ತಾಯಿ ಕಾಯಿಲೆ ವಿಷಯ ಗೊತ್ತಾಗುತ್ತೆ, ಅವ್ರು ಡಿಸ್ಟರ್ಬ್ ಆಗ್ತಾರೆ. ಅವ್ರ ಸಿಂಪತಿಯಿಂದ ನೀವು ಇನ್ನೂ ವೀಕ್ ಆಗ್ಬಿಡ್ತೀರಿ. ಮಾನಸಿಕ ಸ್ಥಿತಿ ಮೇರು ಹಂತಕ್ಕೆ ತಲುಪೋದಕ್ಕೆ ನಾವು ಅವಕಾಶಗಳನ್ನ ಮಾಡಿಕೊಡಬಾರ್ದು. ಈ ಹಂತ ತಲುಪಿದ ತಕ್ಷಣ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋ ಮನಸ್ಥಿತಿಗೆ ತಲುಪ್ತಾನೆ. ನಾನು ಸಜೆಸ್ಟ್ ಮಾಡೋದಿಷ್ಟೇ, ಏನಾದ್ರೂ ಒಂದು ರೀಸನ್ ನಿಮ್ಮ ತಂದೆ ತಾಯಿಗೆ ಹೇಳಿ 1 year ಮಟ್ಟಿಗೆ ಸಿಟಿ ಬಿಟ್ಟು ಯಾವುದಾದ್ರೂ ದೂರ್ಗೆ ಹೋಗಿ, ಒಂದೊಳ್ಳೆ ಪರಿಸರ ಇರುವಂತ ಜಾಗಕ್ಕೆ ಹೋಗಿ ರಿಲ್ಯಾಕ್ಸ್ ಯುವರ್ ಮೈಂಡ್. ಕೀಪ್ ಇಟ್ ಕೂಲ್. ಡೆಫಿನೆಟ್ಲಿ ಯು ವಿಲ್ ಬಿ ಆಲ್ ರೈಟ್. ದಿಸ್ ಇಸ್ ಮೈ ಸಿನ್ಸಿಯರ್ ಸಜೆಷನ್. ನೋಡ್ಕೊಂಡು ಹೋಗಕ್ಕಾಗಲ್ವೇನೋ? ಐ ಆಮ್ ಸಾರಿ.
ಹೇ ನೀನು ಯಾವಾಗ ಬಂದೆ? ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಹಲೋ, ಸಾರಿ ಮರ್ತೋಯ್ತು. ಐ ಆಮ್ ಸಾರಿ. ಬರ್ತೀನಿ, ನಾನೇ ಬರ್ತೀನಿ, ಇವಾಗಲೇ ಬರ್ತೀನಿ. ಶಿಟ್. ಏನಲ್ಲೇ ಕಣ್ಕಾಣಿಸಲ್ವಾ? ಪ್ರೀತಮ್, ಸ್ನೇಹ ನನ್ನ ತುಂಬ ಹಚ್ಕೊಂಡಿದ್ದಾಳೆ. ನಾನಿರೋ ಸ್ಥಿತಿ ಹೇಳಿದ್ರೆ ಅವಳನ್ನು ಬೇರೆಲ್ಲೂ ಹೋಗೋಕೆ ಬಿಡೋದು ಕಷ್ಟ. ಮನೆಯವ್ರಿಗೆ ಗೊತ್ತಾದರೆ ಡಾಕ್ಟರ್, ಹಾಸ್ಪಿಟಲ್ ಅಂತ ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡ್ತಾರೆ. ಇದೆಲ್ಲದರಿಂದ ತಪ್ಪಿಸ್ಕೋಬೇಕಾದ್ರೆ ಡಾಕ್ಟರ್ ಹೇಳ್ದಾಗೆ ನಾನು ಇಲ್ಲಿಂದ ದೂರ ಹೋಗಬೇಕು. ಸದ್ಯಕ್ಕೆ 1 ವರ್ಷ ದೂರ ಇದ್ದರೆ ಆಮೇಲೆ ಲೈಫ್ ಲಾಂಗ್ ಇವ್ರ ಜೊತೆ ಖುಷಿಯಾಗಿರ್ಬೋದು. ನಾನು ಬದುಕ್ತೀನಾ ಬಿಡ್ತೀನೋ ಅನ್ನೋದು ಸೆಕೆಂಡ್ರಿ. ಆದರೆ ನನ್ನ ಫ್ಯಾಮಿಲಿಗೂ ಸ್ನೇಹಗೂ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಸ್ನೇಹ ಜೊತೆ ನಾನು ಕ್ಲೋಸ್ ಆಗಿರೋದು ಕೆಲವು ತಿಂಗಳಿಂದ ಮಾತ್ರ. ನನಗೇನಾದರೂ ಆಗಿ ಲೈಫ್ ಲಾಂಗ್ ಅವಳು ಕೊರಗುವಂತೆ ಮಾಡೋದು ಸರಿಯಲ್ಲ. ಈ ರಿಲೇಷನ್ಶಿಪ್ನ ಇಲ್ಲೇ ಕಟ್ ಮಾಡಿದ್ರೆ ಒಳ್ಳೇದು ಅಂತ. ಪ್ರಖ್ಯಾತ ಪ್ರವಾಸಿ ತಾಣ ಸೂಸೈಡ್ ಪಾಯಿಂಟ್ ಆಗಿ ಮಾರ್ಪಡುತ್ತಿದೆ. ಕಳೆದ 1 ತಿಂಗಳಿಂದ 3 ಪ್ರಕರಣಗಳು ದಾಖಲಾಗಿವೆ. ಈ ಪ್ರದೇಶವು ದಿನವಿಡೀ ಮಂಜಿನಿಂದ ಆವೃತಗೊಂಡಿರೋದ್ರಿಂದ ಶೋಧ ಕಾರ್ಯಕ್ಕೆ ತೊಂದರೆಯಾಗಿ ಕೇವಲ 1 ಮೃತದೇಹ ಸಿಕ್ಕಿದೆ. ಈ ಕಾರಣದಿಂದ ಪೊಲೀಸರು ಸಂಜೆ 6 ಗಂಟೆಯ ನಂತರ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ. ಕಳೆದ 1 ತಿಂಗಳಿಂದ ಇದು 4ನೇ ಸೂಸೈಡ್ ರಿಪೋರ್ಟ್ ಆಗಿರುವುದು. ನಿನ್ನೆ ಕೂಡ ಇಂತಹ ಒಂದು ಪ್ರಕರಣ ದಾಖಲೆಯಾಗಿದೆ. ನಗರದ ಉದ್ಯಮಿ ಶಂಕರ್ ಅವರ ಪುತ್ರ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ದೈವಿಯಾಗಿದ್ದಾರೆ. ಮನೆ ಓನರ್ ಡಾಕ್ಟರ್, ಹಾಗೆ ಕನ್ನಡದವರು ಅಂತ ನಾನು ಇಲ್ಲಿಗೆ ಬಂದೆ. ಸಾರಿ ಕಣೋ. ಹೇ ಪರವಾಗಿಲ್ಲ, ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ 1-2 ಬಿಡ್ತಾ ಇದ್ದೆ ಅಷ್ಟೇ. ನೋಡು, ನಿನಗೆ ಎಷ್ಟು ದಿನ ಇಲ್ಲಿ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇರು. ನಾನು ಇಷ್ಟದಾಗೂ ಹೇಳಲ್ಲ. ಓಕೆ, ಟೇಕ್ ರೆಸ್ಟ್. ಓಕೆ. ಹೇ, ನೀನು ಆಕ್ಸಿಡೆಂಟ್ಗಿಂತ ಮುಂಚೆ ಏನೋ ಹೇಳಬೇಕು ಅಂತಿದ್ದೆ ಅಲ್ವಾ? ಯಾಕಾದ್ರೂ ಇವ್ನಿಗೆ ನೆನಪಾಯ್ತಪ್ಪ. ಹಾಂ, ಇವತ್ತು ನಿಂಗೇನೋ ಹೇಳಬೇಕು ಅಂತಾನೆ ಹೊರಗೆ ಕರ್ಕೊಂಡು ಹೋದೆ. ಆದರೆ ಏನು ಮಾಡೋದು, ನೀನು ಆಲ್ರೆಡಿ ಟಿಕೆಟ್ ತೊಗೊಂಡು ಏರ್ಪೋರ್ಟಲ್ಲಿ ಫ್ಲೈಟಿಗೆ ವೆಯ್ಟ್ ಮಾಡ್ತಿದ್ಯಾ. ಇನ್ನು ಹೇಳಿ ಏನು ಪ್ರಯೋಜನ? ಏನು ವಿಷಯ? 4 ವರ್ಷದ ಹಿಂದೆ ನನಗೊಬ್ಬನ ಮೇಲೆ ಲವ್ ಆಗಿತ್ತು. ಅವನು ಇದೇ ರೂಮಲ್ಲಿ ಇದ್ದಿದ್ದು. ಅವನಿಗೆ ವಿಷಯ ಹೇಳೋ ಅಷ್ಟರಲ್ಲಿ ಅವನಿಗೆ ಆಲ್ರೆಡಿ ಗರ್ಲ್ಫ್ರೆಂಡ್ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಯಿತು. ಈ ವಿಷಯ ಇಷ್ಟದಾಗ ಗೊತ್ತಾಗಿ ಆ ಕೋಪಕ್ಕೆ ಅವಳು ಬ್ಯಾಚುಲರ್ಸ್ಗೆ ಮನೆ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ಲು. ಈಗ ನೀನು ನೋಡಿದ್ರೆ ಆಲ್ರೆಡಿ ಎಂಗೇಜ್ಡ್. ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಇದು ನನ್ನ ಪ್ರಾಬ್ಲಮ್, ನಾನೇ ಸಾಲ್ವ್ ಮಾಡ್ಕೊಳ್ತೀನಿ. ಇನ್ಫ್ಯಾಕ್ಟ್ ಇದು ನನಗೇನು ಹೊಸ್ತಲ್ಲ ಬಿಡು. ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಿದ್ದು ಯಾವುದು ನನಗೆ ಸಿಕ್ಕಿಲ್ಲ. ಹೇ, ಐ ಆಮ್ ಸಾರಿ. ನಾನು ಯಾವಾಗಲೂ ನಿನ್ನ ಬೆಸ್ಟ್ ಫ್ರೆಂಡ್ ಥರ ಇರ್ತೀನಿ. ಸರಿ, ಟೇಕ್ ಕೇರ್. ಗುಡ್ ನೈಟ್. ಹೇ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ. ಪ್ಲೀಸ್ ನಿಜ ಹೇಳು.
ನೀನೇನಾದರೂ ಸಿಂಗಲ್ ಆಗಿದ್ದು ನಾನು ನಿನಗೆ ಪ್ರಪೋಸ್ ಮಾಡಿದ್ದಿದ್ರೆ ನೀನು ಒಪ್ಕೋತಿದ್ಯಾ? ಗೊತ್ತಿಲ್ಲ. ಮೋಸ್ಟ್ಲಿ ನೀನು ಚಾಕ್ಲೇಟ್ ತಿನ್ನೋದು ಬಿಟ್ಟಿದ್ದಿದ್ರೆ ಒಪ್ಕೋತಿದ್ನೇನೋ. ಚಾಕ್ಲೇಟ್ಗೂ ಇದಕ್ಕೂ ಏನು ಸಂಬಂಧ? ಫ್ಯೂಚರಲ್ಲಿ ಮಕ್ಳಿಗೆ ಚಾಕ್ಲೇಟ್ ಕೊಡಿಸಿದ್ರೆ ಎಲ್ಲ ನೀನೇ ತಿನ್ಬಿಟ್ರೆ? ಸರಿ, ಮಲ್ಕೋ, ಬೆಳಗ್ಗೆ ಬೇಗ ಹೇಳ್ಬೇಕು. ಹೇ, ನಾಳೆ ಶೂಟಿಂಗ್ ಏನಾದರೂ ಇದೆಯಾ? ಅದನ್ನು ನಾಳೆನೇ ಹೇಳ್ತೀನಿ. ಹೇ, ಎಲ್ಲೋಗ್ತಾ ಇದೀವಿ ನಾವು? ನಮ್ಮ ಫ್ಯಾಮಿಲಿ ಫ್ರೆಂಡ್ ಡಾಕ್ಟರ್ ರಾಯ್ ಅಂತ ಇದ್ದಾರೆ. ಅವರು 10 ವರ್ಷ ಯುಕೆಲಿದ್ದವರು, ಈಗ ವಾಪಸ್ ಬಂದಿದ್ದಾರೆ. ಇವತ್ತು ಅವ್ರ ಅಪಾಯಿಂಟ್ಮೆಂಟ್ ಇದೆ. ಅನನ್ಯ, ಇದೆಲ್ಲ ಸರಿ ಹೋಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀನು. ಕಾರ್ತಿಕ್, ಪ್ಲೀಸ್ ನೀನೇನು ಮಾತಾಡಬೇಡ. ಎಂತೆಂಥ ಕಾಯಿಲೆಗೂ ಮೆಡಿಸಿನ್ಸ್ ಇದೆಯಂತೆ. ನೀನು ಬೇಗ ರಿಕವರ್ ಆಗಬೇಕು. ನೀನು ನನಗೆ ಸಿಗಲ್ಲ ಅಂದ ಮಾತ್ರಕ್ಕೆ ನನ್ನ ಬಗ್ಗೆ ಕೇರ್ ಮಾಡದೇ ಇರೋಕ್ಕಾಗಲ್ಲ. ನಾವು ಹುಡುಗಿರು, ಹುಡುಗರ ಥರ ಅಲ್ಲ. ಪಾಪ ಹುಡುಗರೇನು ಮಾಡಿದ್ರು ಇವಾಗ? ನಂಗೆ ಗೊತ್ತಿಲ್ವಾ? ಹುಡುಗಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಕಾಫಿ ಡೇ ಕರಿತೀರಾ? ಎಸ್ ಅಂದರೆ ಓಕೆ, ನೋ ಅಂದರೆ ಬಿಲ್ನ ನೀನೇ ಕೊಡು. ನಾನು ಬಾರ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅಮೌಂಟ್ ಶಾರ್ಟೇಜ್ ಆಗುತ್ತೆ ಅಂತ ಹುಡುಗಿ ಕೈಲೇ ಬಿಲ್ ಕೊಡಿಸ್ತೀರಾ? ಅಲ್ಲ ಕಾರ್ತಿಕ್, ನೀನ್ ಲವ್ ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು, ಇಲ್ಲಿ ಯಾಕೆ ಲವ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೆ? ಡಾಕ್ಟರ್ ಡ್ರಿಂಕ್ಸ್ ಬಿಡಬೇಕು ಅಂತ ಹೇಳಿದ್ರೆ ನಾವು ಹೋಗೋ ದಾರಿಲಿ ವೈನ್ ಶಾಪ್ ಇದ್ರೆ ಆ ದಾರಿನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಹಾಗೆ. ನಾವು ಲವ್ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತೀವೋ ನಾವು ಇಷ್ಟಪಟ್ಟಿರೋ ಹುಡುಗಿನ ಅಷ್ಟು ಬೇಗ ಮರಿಬೋದು. ನೀವು ಹೇಳ್ದಾಗೆ ಇದು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಆಗಿದ್ದು, ಇದು 1-1.5 ತಿಂಗಳಲ್ಲಿ ರಿಕವರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್, ನಾನು ಇಲ್ಲಿಗೆ ಬಂದು 2 ತಿಂಗಳಾಯ್ತು, ಬಟ್ ಆ ಥರ ವಿಷನ್ ಏನು ನನಗೆ ಕಂಡಿಲ್ಲ. 1-2 ಸಲ ಅದೇ ಥರದ್ದೇನೋ ನೋಡಿ ಹೆದರ್ಕೊಂಡಿದ್ದೆ ನಿಜ, ಆದರೆ ಯಾವತ್ತೂ ಅದು ನನ್ನ ಮುಂದೆ ಬರಲಿಲ್ಲ. ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಇಂದ ವಿಜುವಲ್ ಹ್ಯಾಲುಸಿನೇಷನ್ ಆಗಿ ಅದರಿಂದ ರಿಕವರ್ ಆಗಬೇಕು ಅಂದರೆ 1.5 ಇಯರ್ ಆದರೂ ಬೇಕು. ಬಟ್ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದು 6 ಮಂತ್ಸಲ್ಲೇ ರಿಕವರ್ ಆಗಿದ್ದೀರಾ ಅಂದರೆ ನಂಬೋದಿತ್ತು. ಆದರೆ 1-1.5 ತಿಂಗಳಲ್ಲಿ ರಿಕವರ್ ಆಗೋಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್. ಓಕೆ, ಥ್ಯಾಂಕ್ಸ್ ಡಾಕ್ಟರ್. ಅನು, ನಂಗೆ ಯಾಕೋ ಸರಿ ಅನಿಸ್ತಿಲ್ಲ. ಬೇರೆ ಕಡೆ ಹೋಗಿ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ? ಶ್ಯೂರ್, ಬಾ ಹೋಗೋಣ. ಒಂದು ವೇಳೆ ಇದು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಆಗಿದ್ರೆ 1-2 ತಿಂಗಳಲ್ಲಿ ಕ್ಯೂರ್ ಆಗೋದು ಸಾಧ್ಯನೇ ಇಲ್ಲ. ಆರ್ ಯು ಶ್ಯೂರ್ ಡಾಕ್ಟರ್? 100% ಶ್ಯೂರ್. ಶಿಟ್. ಕಾರ್ತಿಕ್, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನೀನ್ ಬೇಗ ರಿಕವರ್ ಆಗ್ಬೇಕು ಅಂತ ತಾನೇ ಈ ಊರಿಗೆ ಬಂದಿರೋದು? ಟೆನ್ಷನ್ ಅದಕ್ಕಲ್ಲ. ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ನಾನು ವಾಪಸ್ ಹೋಗ್ತೀನೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲದೆ ಅಕೌಂಟಲ್ಲಿ ಇದ್ದಿದ್ದ ದುಡ್ಡನ್ನೆಲ್ಲ ಅನಾಥಾಶ್ರಮಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ. ಈಗ ವಾಪಸ್ ಬೆಂಗಳೂರಿಗೆ ಹೋದ್ರೆ ಡ್ಯಾಡ್ ಏನಾದರೂ ಕೇಳಿದ್ರೆ ಏನು ಹೇಳೋದು ಅಂತ. ಕಾರ್ತಿಕ್, ಬಾ ಹೋಗೋಣ. ಅನನ್ಯ, ಅನನ್ಯ. ಹಾ, ಬಂದೆ. ನಾನು ಬೆಂಗಳೂರು ಹೋಗಿ ಬರ್ತೀನಿ. ನಾನು ಡ್ರಾಪ್ ಮಾಡ್ತೀನಿ. ಓಕೆ. ಹ್ಯಾಪಿ ಜರ್ನಿ ಕಾರ್ತಿಕ್. 1 ನಿಮಿಷ. ಚಾಕ್ಲೇಟ್ಸ್. ನಾನು ಚಾಕ್ಲೇಟ್ಸ್ ತಿಂತಿಲ್ಲ. ಏನು? ನೀನು ಚಾಕ್ಲೇಟ್ಸ್ ತಿನ್ನಲ್ವಾ? ಹೇ, ತಗೋ. ನಾನು ನಿಜ ಹೇಳ್ತಾ ಇದ್ದೀನಿ ಕಾರ್ತಿಕ್, ನಾನು ಚಾಕ್ಲೇಟ್ಸ್ ತಿಂತಿಲ್ಲ. ಓಕೆ, ಸರಿ, ಬರ್ತೀನಿ. ಬಾಯ್.
ಆಟೋ. ನಾನು ಫ್ರೆಶ್ ಆಗಿ ಬರ್ತೀನಿ. ಪವರ್ಗೇನಾಯ್ತು? ನೀನ್ ಯಾಕೆ ಹೊರಗೋದೆ? ಸಡನ್ ಆಗಿ ಡೋರ್ ಲಾಕ್ ಆಯ್ತು. ಆಚೆ ಪವರ್ ಇದೆಯಲ್ಲ, ಇಲ್ಲೇನಾಯ್ತು? ಟ್ರಿಪ್ ಆಗಿರ್ಬೇಕು, ಚೆಕ್ ಮಾಡು. ಪ್ರೀತಮ್, ಸ್ಟಾಪ್ ಇಟ್. ಪ್ರೀತಮ್, ಏನ್ ಮಾಡ್ತಾ ಇದೀಯ ನೀನು? ಪ್ರೀತಮ್, ನಿಲ್ಸು. ಸ್ಟಾಪ್ ಇಟ್. ನಾವ್ ಮಾಡಿದ್ದೆಲ್ಲ ಚೀಟಿಂಗ್ ಆದ್ರೆ ನಿಮ್ಮಪ್ಪ ಮಾಡಿದ್ದೆಲ್ಲ ಸರಿನಾ? ನಮ್ ಡ್ಯಾಡ ಅವ್ರೇನ್ ಮಾಡಿದ್ರು? ಅವ್ರನ್ನೇ ಹೋಗಿ ಕೇಳು. ಪ್ಲೀಸ್ ಪ್ಲೀಸ್, ನಾನು ಹೇಳ್ತೀನಿ. ಇವಾಗ ತಾನೇ ಒಂದು ನಂಬರ್ ಕಳಿಸ್ದೆ ನಾನು ನಿಮ್ಗೆ. ಆ ನಂಬರ್ ಸಂಕೇತ ಅಂತ ಒಬ್ಬ ಹುಡುಗಂದು. ನನ್ಗಾವತ್ತು SK ಗ್ರೂಪಿಂದ ಕಾಲ್ ಬಂತು. ನನಗೆ ಶಾಕ್ ಆಯ್ತು. ನಾನೆಲ್ಲೂ CV ಫಾರ್ವರ್ಡ್ ಮಾಡಿಲ್ಲ, ಕ್ಯಾಂಪಸ್ ಇಂಟರ್ವ್ಯೂನೂ ಕೊಟ್ಟಿಲ್ಲ. ಆದ್ರೂ ಅಷ್ಟು ದೊಡ್ಡ ಕಂಪ್ನಿ ಆಫರ್ನ ಯಾಕೆ ರಿಜೆಕ್ಟ್ ಮಾಡೋದು ಅಂತ ಅಲ್ಲಿಗೆ ಹೋದೆ. ಓಕೆ, ಹಾಗಾದ್ರೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಇದು ನಿಮ್ಮ ಪ್ರಾಜೆಕ್ಟ್. ಸರ್, ನನಗೇನು ಅರ್ಥ ಆಗ್ತಿಲ್ಲ ಸರ್. 50 ವರ್ಷ ಇದೇ ಕಂಪ್ನಿಲಿ ಒಳ್ಳೆ ಪೋಸ್ಟಲ್ಲಿ ದುಡಿದ್ರೂ ಕೂಡ ಇಂಥ ಒಂದು ಫ್ಲ್ಯಾಟು ನಿಮ್ಮ ಕೈಲಿ ತಗೊಳಕ್ಕಾಗೋದಿಲ್ಲ. ಇದು ಬೇಕಾದ್ರೆ ಒಂದು ಸಣ್ಣ ಕಂಡೀಷನ್ ಇದೆ. ಹೇಳಿ ಸರ್. ಈ ಹುಡುಗಿನ ನೀವು ಮರ್ತು ಬಿಡಬೇಕು. ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈ ಹುಡುಗಿ ಸ್ನೇಹ, ಯು ನೋ ಹರ್ ವೆರಿ ವೆಲ್. ನನ್ನ ಮಗ ತುಂಬ ಇಷ್ಟಪಟ್ಟಿದ್ದಾನೆ. ಆಕೆ ಮನೆಯವ್ರು ಕೂಡ ಆ ಹುಡುಗಿನ ನಮ್ಮ ಮನೆಗೆ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ನೀನು ಆಕೆ ಹಿಂದೆ ಬಿದ್ದಿದ್ಯಾ ಅಂತ ಅವಳ ಮನಸ್ಸಲ್ಲಿದೆ. ಅಂದರೆ ಆಕೆಗೆ ನಿನ್ನ ಮೇಲೆ ಲವ್ ಇದೆ ಅಂತ ಅಲ್ಲ, ಎಲ್ಲಿ ನಿನಗೆ ಹರ್ಟ್ ಆಗ್ಬೋದೇನೋ ಅಂತ ಅಷ್ಟೇ. ನೋಡಪ್ಪ, ನಾನು ನನ್ನ ಮಗನಿಗಾಗಿ ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದೀನಿ. ಇದ್ರ ಜೊತೆಲಿ ನಿನಗಿನ್ನೇನು ಬೇಕು ಹೇಳು. ಕಮಾನ್, ಟೆಲ್ ಮೀ. ನಾನು ಮೊದಲೇ ಹೇಳಿದ್ನಲ್ಲ ಸರ್, ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ ಅಂತ. ಸ್ನೇಹಗೂ ನನಗೂ ಇದ್ದಿದ್ದು ಜಸ್ಟ್ ಕ್ರಶ್ ಅಷ್ಟೇ. 1 or 2 yearsನಲ್ಲಿ 1 or 2 times ಮೀಟ್ ಆಗಿದ್ದೀವಿ ಅಷ್ಟೇ. ಇನ್ನು ಮುಂದೆ ಅದು ಆಗಲ್ಲ. ಡೀಲ್ ಡನ್ ಸರ್. ನಿಮ್ ಡ್ಯಾಡ್ ಕೊಟ್ಟಿರೋ ಕಂಡೀಷನ್ಗೆ ನಾನು ಒಪ್ಪಿಲ್ಲ ಅಂದ್ರೂ ಅವ್ರಿರೋ ಸ್ಟೇಟಸ್ಗೂ ಪವರ್ಗೂ ನಾನು ಒಪ್ಸಕ್ಕೆ ಜಾಸ್ತಿ ಟೈಮ್ ಬೇಕಾಗಿರ್ಲಿಲ್ಲ. ಒಂದರ್ಥದಲ್ಲಿ ನಾನೇ ಇನ್ಸೆಕ್ಯೂರ್ ಆಗಿದ್ದೆ. ಇನ್ನು ಸ್ನೇಹ ನನ್ನ ಇಷ್ಟಪಡ್ತಾಳೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇರಲಿಲ್ಲ. 3 years ಹಿಂದೆ ಏನೋ ಹೇಳಿದ್ಲು ಅಂತ ಅವಳೊಂದು ಕೆಲಸ ಸಿಕ್ಕಿದ ಮೇಲೆ ಮಾತಾಡ್ಸೋಣ ಅಂತ ಮಾತಾಡ್ಸೋದನ್ನೇ ಬಿಟ್ಬಿಟ್ಟಿದ್ದೆ. ಅಲ್ಲಿಂದ ಹೊರಬಂದವನೇ ನಾನು ಸ್ನೇಹಕ್ಕೆ ಕಾಲ್ ಮಾಡಿದೆ. ಸಂಕೇತ್, ಏನಾಯ್ತು?
ಪ್ರಪಂಚದಲ್ಲಿ ಹಣ ಒಂದಿದ್ರೆ ಏನ್ ಬೇಕಾದ್ರೂ ಪಡ್ಕೋಬಹುದಲ್ವಾ? ಅದ್ರಲ್ಲೂ ನನ್ ಬಡಪಾಯಿಲವು ಏನ್ ಮಹಾ. ಅವ್ರ ಕಂಡೀಷನ್ಗೆ ನಾನು ಒಪ್ಪದೇ ಇದ್ರೆ ಅವ್ರು ಸಾಯಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ ನಾನು ಅವ್ರ ಕಂಡೀಷನ್ಗೆ ಒಪ್ಕೊಂಡೆ. ಅಪ್ಪ ಅಮ್ಮಂಗೂ ಹೇಳ್ದಿರೋ ವಿಷಯನ ನಾನು ಅವನ ಹತ್ರ ಹೇಳ್ದೆ, ಅರ್ಥ ಮಾಡ್ಕೋತಾನೆ ಅಂತ. ಆದ್ರೆ ಅವನು ಅದನ್ನ ಮಿಸ್ಯೂಸ್ ಮಾಡ್ಕೊಂಡ. ನನ್ ಸತ್ರು ಪ್ರೀತಮ್ನ ಮದ್ವೆ ಆಗಲ್ಲ. ನಾನು ಇದುವರೆಗೂ ಕನ್ಫ್ಯೂಷನ್ ಅಲ್ಲಿದ್ದೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ನಾನ್ ನಿನ್ನೆ ಮದ್ವೆ ಆಗೋದು. ನೀ ನನ್ನ ಯಾವಾಗ ಮದ್ವೆ ಆಗ್ತೀಯೋ ಗೊತ್ತಿಲ್ಲ, ಬಟ್ ಅದಕ್ಕೂ ಮುಂಚೆ ಅವನಿಗೇನಾದ್ರೂ ಮಾಡ್ಬೇಕು. ಹಣ ಇದೆ ಅಂತ ದುರಾಂಕಾರ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಈ ತರ ಮಾಡೋದಕ್ ಮುಂಚೆ ಯೋಚನೆ ಮಾಡ್ಬೇಕು. ಆ ಥರ ಏನಾದ್ರೂ ಮಾಡ್ಬೇಕು. ಓಕೆ, ನಾನೇನ್ ಪ್ಲಾನ್ ಮಾಡಬೇಕು ಮಾಡ್ತೀನಿ. ಆ ಪ್ಲಾನ್ ಏನಾದ್ರೂ ವರ್ಕೌಟ್ ಆಯ್ತು ಅಂದ್ರೆ ನಾವು 2 ವರ್ಷದ ನಂತರ ಆಗ್ಬೇಕಾಗಿರೋ ಮದ್ವೆ ಈಗ್ಲೇ ಆಗಬಹುದು. ಆದ್ರೆ ಅದಕ್ಕೆ ನೀನ್ ಸಾಥ್ ಬೇಕು ನನಗೆ. ಓಕೆ. ನಿನ್ ಮೇಲೆ ಸಿಟ್ಟಿಂದ ಸ್ನೇಹ ನಾನ್ ಹೇಳ್ದ ಹಾಗೆ ಪ್ಲಾನ್ಗೆ ಒಪ್ಪಿ ಆ ದಿನ ಕಾಲ್ ಮಾಡಿ ಮೀಟ್ ಆದ್ಲು. ಕೇವಲ ಸಿಂಪ್ಟಮ್ಸ್ ನಿಂದ ಗುರುತಿಸೋ ರೋಗದ ಡೀಟೇಲ್ಸ್ ತೆಗ್ದ್ವಿ. ಪ್ಲಾನ್ ಇದ್ದಿದ್ದು ನಿನ್ನ ಸ್ನೇಹಳಿಂದ ದೂರ ಮಾಡಿಸೋದು. ಅದು ಮದುವೆ ಆದ್ಮೇಲಾದ್ರೆ ಡಿವೋರ್ಸ್ ಟೈಮಲ್ಲಿ ಹಣ ಡಿಮ್ಯಾಂಡ್ ಮಾಡಿ ನಾನು ಸ್ನೇಹ ಸೆಟ್ಲ್ ಆಗಬಹುದು ಅಂದ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕಿಂತ ಮೊದಲೇ ಸುಸೈಡ್ ಲೆವೆಲ್ಗೆ ಹೋದೆ. ನಮ್ ಡ್ಯಾಡ್ ಏನೋ ತಪ್ಪು ಮಾಡಿದ್ರು ನಿಜ. ಆದ್ರೆ ನನಗೆ ಫ್ರೆಂಡ್ ಥರ ಹೆಲ್ಪ್ ಮಾಡಕ್ ಹೋದೆ. ನನ್ನ ಹತ್ರ ಒಂದ್ಸಲ ಆದ್ರೂ ಹೇಳ್ಬೋದಿತ್ತಲ್ವಾ? ಎಲ್ಲ ನೆಪ ಅಷ್ಟೆ. ಆ್ಯಂಡ್ ನೀನು ಸ್ವಲ್ಪನಾದ್ರೂ ಸ್ವಾಭಿಮಾನ ಇದ್ದಿದ್ರೆ ನಮ್ಮ ಡ್ಯಾಡ್ ಆಫರ್ ಕೊಟ್ಟಾಗಲೇ ರಿಜೆಕ್ಟ್ ಮಾಡ್ತಿದ್ದೆ. ನಾನು ಸತ್ತೋದೆ ಅಂತ ಗೊತ್ತಾದ್ಮೇಲೆ ಈ ಫ್ಲ್ಯಾಟ್ನ ಯೂಸ್ ಮಾಡ್ತಿದ್ಯಲ್ಲ. ಥೂ. ಅಪ್ಪ ಅಮ್ಮಂಗೂ ಹೇಳ್ದಿರೋ ವಿಷಯನ ನಾನು ಅವನ ಹತ್ರ ಹೇಳ್ದೆ, ಅರ್ಥ ಮಾಡ್ಕೋತಾನೆ ಅಂತ. ಆದ್ರೆ ಅವನು ಅದನ್ನ ಮಿಸ್ಯೂಸ್ ಮಾಡ್ಕೊಂಡ. ಪ್ರಪಂಚದಲ್ಲಿ ಹಣ ಒಂದಿದ್ರೆ ಏನ್ ಬೇಕಾದ್ರೂ ಪಡ್ಕೋಬಹುದಲ್ವಾ? ಅದ್ರಲ್ಲೂ ನನ್ ಬಡಪಾಯಿಲವು ಏನ್ ಮಹಾ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರವ್ರ ವ್ಯೂನಲ್ಲಿ ಎಲ್ಲರೂ ಸರಿಯಾಗೇ ಇದ್ದಾರೆ. ಒಬ್ಬ ತಂದೆ ಮಗ ಇಷ್ಟಪಟ್ಟ ಹುಡುಗಿನ ಮದುವೆ ಮಾಡ್ಸಕ್ಕೆ ಇನ್ನೊಬ್ರಿಗೆ ಮೋಸ ಮಾಡ್ದ. ಪ್ರೇಮಿ ಒಬ್ಬ ತನ್ನ ಹುಡುಗಿನ ಉಳಿಸ್ಕೊಳ್ಳೋಕೆ ಇನ್ನೊಬ್ರಿಗೆ ಮೋಸ ಮಾಡ್ದ. ಒಬ್ಬ ಹಠಮಾರಿ ಹುಡುಗಿ ಅವಳಿಗೆ ಮೋಸ ಮಾಡಿದ್ರು ಅಂತ ಅವಳು ಸೇಡ್ ತೀರಿಸ್ಕೊಂಡ್ಲು. ತಪ್ಪು ನಂದೆ. ನಾವು ಹುಡುಗರೇ ಇಷ್ಟು. ಯಾರಾದ್ರೂ ಹುಡುಗಿ ಇಷ್ಟ ಆದ್ರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೋಗಿ ಪ್ರಪೋಸ್ ಮಾಡ್ಬಿಡ್ತೀವಿ. ನಾವು ಸಿಂಗಲ್ ಅಂತ ಪ್ರಪಂಚದಲ್ಲಿರೋ ಎಲ್ಲಾ ಹುಡುಗಿರು ಸಿಂಗಲ್ ಅಂತ ತಿಳ್ಕೊಳ್ಳೋದು ತಪ್ಪು. ಈ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೋದವರೆಲ್ಲ ಎಷ್ಟು ಜನ ಲೈಫ್ ಹಾಳು ಮಾಡ್ಕೊಂಡ್ರೋ ಏನೋ. ಅಪ್ಪ ಆ ದಿನ ಒಂದು ಮಾತು ಹೇಳಿದ್ರು, ಪ್ರತಿಯೊಬ್ಬರಿಗೂ ಒಬ್ಳು ಹುಡುಗಿ ಇರ್ತಾಳೆ ಅಂತ, ಅವಳು ಸಿಗೋವರೆಗೆ ಕಾಯ್ಬೇಕು ಅಂತ. ಅದು ಈಗ ನಂಗೆ ನಿಜ ಅನಿಸ್ತಾ ಇದೆ. ಅಂದ್ರೆ ನಂಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ನಂಗೆ ಏನೋ ಕಾಯಿಲೆ ಇದೆ ಅಂತ ಗೊತ್ತಾದ್ಮೇಲೂ ನನ್ನ ಇಷ್ಟಪಟ್ಲು. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಫ್ರೆಂಡ್ಶಿಪ್ ಇಸ್ ದ ಬೆಸ್ಟ್ ಫೌಂಡೇಶನ್ ಆಫ್ ಲವ್ ಅಂತಾರಲ್ಲ, ಆ ಮಾತು ನಿಜವಾಗ್ಲೂ ಕರೆಕ್ಟ್. ನಂಗೆ ಅವಳಿಗಿಂತ ಒಳ್ಳೆ ಹುಡುಗಿ ಸಿಗಲ್ಲ.